ಕಾಯುವವ ನೀನೇ. ನನ್ನ ಹೃದಯದೊಳಿನ್ನೆನ್ನು ಸ್ತುತಿಸುವೆ, ಎಂದೆಂದೂ ಶಿರವಾಗಿ ನಮಿತೆ. ಸರ್ವ ಸೃಷ್ಟಿಗೆ ಯಜಮಾನ ನೀನೇ, ಸರ್ವ ಸೃಷ್ಟಿಯ ಕಾಯುವವ ನೀನೇ. ನನ್ನ ಹೃದಯದೊಳಿನ್ನೆನ್ನು ಸ್ತುತಿಸುವೆ, ಎಂದೆಂದೂ ಶಿರವಾಗಿ ನಮಿತೆ. ಹಾಲೆಲೂಯಾ, 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 ಹೋದರೇನು ವಿಶ್ವಾಸಿ ಎಂದೆಂದು ಸ್ಥಿರನು. ಭೂಮಿ ಆಕಾಶ ಅಳಿಯೋದರೇನು, ನಿಮ್ಮ ವಾಕ್ಯವು ಎಂದು ಅಳಿಯುವುದು. ಈ ಜೀವ ನಶಿಸಿ ಹೋದರೇನು ವಿಶ್ವಾಸಿ ಎಂದೆಂದು ಸ್ಥಿರನು.
ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವಿಗೆ ಆರಾಧನೆ. ಆರಾಧನೆ ಯೇಸುವಿಗೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ ಎಸಯ್ಯ. ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ ಎಸಯ್ಯ. ನನ್ನ ಪ್ರಾಣ ನೀ, ನನ್ನ ಉಸಿರು ನೀ, ನನ್ನ ಪ್ರಾಣ ನೀ, ನನ್ನ ಉಸಿರು ನೀ. ಎಂದೆಂದು ನಿಮಗೆ ಆರಾಧನೆ ದೇವ, ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಬಲವಿಲ್ಲದಿರುವಾಗ ನನ್ನನ್ನು ನೀ ಬಲಪಡಿಸಿದೆ ಎಸೆಯ. ಬಲವಿಲ್ಲದಿರುವಾಗ ನನ್ನನ್ನು ನೀ ಬಲಪಡಿಸಿದೆ ಎಸೆಯ. ನನ್ನ ಬಲವು ನೀ, ನನ್ನ ಬಂಡೆ ನೀ, ನನ್ನ ಬಲವು ನೀ, ನನ್ನ ಬಂಡೆ ನೀ. ಎಂದೆಂದು ನಿಮಗೆ ಆರಾಧನೆ ದೇವ, ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಹಸಿವಿನಲ್ಲಿರುವಾಗ ನನ್ನನ್ನು ನೀ ಅನುದಿನವೂ ಪೋಷಿಸಿದಿ. ಹಸಿವಿನಲ್ಲಿರುವಾಗ ನನ್ನನ್ನು ನೀ ಅನುದಿನವೂ ಪೋಷಿಸಿದಿ. ನನ್ನ ಪಾಲು ನೀ, ನನ್ನ ಪಾಲು ನೀ, ನನ್ನ ಪಾಲು ನೀ, ನನ್ನ ಪಾಲು ನೀ. ಎಂದೆಂದು ನಿಮಗೆ ಆರಾಧನೆ ದೇವ, ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವಿಗೆ ಆರಾಧನೆ. ಆರಾಧನೆ ಯೇಸುವಿಗೆ. ಗುಡ್ ಮಾರ್ನಿಂಗ್ ಸಹೋದರರೇ. ಗುಡ್ ಮಾರ್ನಿಂಗ್ ಸಿಸ್ಟರ್ಸ್. ಈ ಸಮಯದಲ್ಲಿ ಯೋಹಾನ 16ನೇ ಅಧ್ಯಾಯ 33ನೇ ವಚನ ನಾವು ಓದಿಕೊಳ್ಳೋಣ. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದೆನೆಂದು ಹೇಳಿದನು. ಇಲ್ಲಿ ನಾವು ನೋಡ್ತೀವಿ, ಯೇಸು ಸ್ವಾಮಿ ಈ ಲೋಕಕ್ಕೆ ಮಾನವರಾಗಿ ಮನುಷ್ಯರ ರೂಪವನ್ನು ತಾಳಿ ಬಂದಿದ್ದಾರ. ಅವರೆಷ್ಟೋ ಕಷ್ಟವನ್ನು ನೋವನ್ನು ಸಹಿಸಿಕೊಂಡಿದ್ದಾರ. ನಮ್ಮ ಹಾಗೆ ಇದ್ರೂ ಸಹ ಅನೇಕ ಸಂಕಟಕ್ಕೆ ಒಳಗಾಗಿದ್ದಾರ. ಅವರ ಅಪೊಸ್ತಲರಿಗೆ ಹೇಳ್ತಾ ಇದ್ದಾರ, ನೀವು ಧೈರ್ಯವಾಗಿರಿ, ನನ್ನಲ್ಲಿ ನಿಮಗೆ ಮನಃಶಾಂತಿ ಉಂಟಂತ ಹೇಳ್ತಾ ಇದ್ದಾರೆ. ಸಹೋದರಿ ಮತ್ತು ಸಹೋದರರೇ, ಈ ವಾಕ್ಯ ಇವತ್ತು ನಮಗ್ನು ಮಾತಾಡ್ತಾ ಇದೆ. ನಮಗೆ ಖಂಡಿತವಾಗಿ ಈ ಲೋಕದಲ್ಲಿ ಅನೇಕ ಸಂಕಟಗಳು ಇರುವಂತದ್ದಾಗಿದೆ. ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಧೈರ್ಯವಾಗಿರಿ, ನಾನು ಲೋಕವನ್ನೇ ಜಯಿಸಿದ್ದೀನಿ.
ಸಹೋದರ ಮತ್ತು ಸಹೋದರಿಯರೇ, ನಾವು ಹೇಗೆ ಈ ಸಂಕಟಗಳನ್ನು ಈ ಲೋಕದಿಂದ ಎದುರಿಸಬಹುದು? ಮೊದಲನೇ ಯೋಹಾನ 5:4-5 ಪ್ರಮಿಳವನ್ನು ಓದುತ್ತಿದ್ದಾರೆ. 1 John 5th chapter 4-5. For everyone born of God overcomes the world. This is the victory that has overcome the world, even our faith. Who is it that overcomes the world? Only the one who believes that Jesus is the Son of God. ಸಿಸ್ಟರ್ಸ್, ಇಲ್ಲಿ ನೋಡುವಾಗ ಹೇಳ್ತದೆ, ಯಾರು ಲೋಕಕ್ಕೆ ಜಯಿಸ್ಬೋದು? ಈ ಲೋಕದಲ್ಲಿ ಇದ್ದ ಕಷ್ಟಗಳು ಯಾರು ಜಯಿಸ್ಬೋದು? ಸೊ ಜಯಿಸ್ಬೇಕಂದ್ರೆ ಯೇಸುನಲ್ಲಿ ನಂಬಿಕೆ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಈ ನಂಬಿಕೆ ಮುಖಾಂತರ ನಾವು ಈ ಲೋಕಕ್ಕೆ ಜಯಿಸ್ಬೋದು ಅಂತ ವಾಕ್ಯ ಹೇಳ್ತೇನೆ. ಆ್ಯಂಡ್ ಸಮಯದಲ್ಲಿ ಸಿಸ್ಟರ್ಸ್, ನಾನು ನಮ್ಮ ಲೈಫ್ ಬಗ್ಗೆ ಸ್ವಲ್ಪ ಶೇರ್ ಮಾಡ್ಬೇಕು ಅನ್ಕೊಳ್ತೀನಿ. ಆ್ಯಂಡ್ ಈ ವರ್ಷ ನಿಜವಾಗ್ಲೂ ನಮಗೆ ತುಂಬ ಕಷ್ಟವಾಗಿತ್ತು ಆ್ಯಂಡ್ ತುಂಬ ಕಷ್ಟದಿಂದ ಹೋಗಿದ್ವಿ. ಆ್ಯಂಡ್ ಎಸ್ಪೆಷಲಿ ನಮ್ಮ ಹಸ್ಬೆಂಡ್ ಕೋವಿಡಿಂದ ಇನ್ನೂ ಸಫರ್ ಆಗ್ತಾ ಇದ್ರು. ಆ್ಯಂಡ್ ಆ ಸಮಯದಲ್ಲಿ ಅವ್ರು ನೋಡುವಾಗ ನನಗೆ ಭಯ ಆಯಿತು. ನೋಡುವಾಗ ನನಗೂ ಕೋವಿಡ್ ಪಾಸಿಟಿವ್ ಆಗ್ತದೆ ಅಂತ ಭಯ ಆಯಿತು. ಬಟ್ ದೇವರು ನೋಡುವಾಗ ಏನೋ ಸಹಾಯ ಮಾಡಿದ್ರು. ಎಲ್ಲ ಆ ನೋವು ಅನುಭವಿಸೋಸ್ಕರ ಅಷ್ಟೇ ಇಲ್ಲ, ಇವರು ನೋವಿಂದ ಹೋಗುವಾಗ ನಮ್ಮ ಸ್ವಂತ ಫ್ಯಾಮಿಲಿಯಿಂದ ನಮ್ಮ ಅಣ್ಣ ಅವ್ರಿಗೆ ಕೋವಿಡ್ ಆಯಿತು. ಆ್ಯಂಡ್ ಅವರು ಡಾಕ್ಟರ್ಸ್ ಹೇಳಿದ್ರು ಅವ್ರಿಗೆ ಅವ್ರ BP ಇದೆ ಮತ್ತು ಈವನ್ ಅವ್ರ ಬ್ಲಡ್ ಬಿ ಜಾಸ್ತಿ ತಿಕ್ಕಾಗಿದೆ ಆ್ಯಂಡ್ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಆಗ್ತಾಯಿತ್ತು. ಆ್ಯಂಡ್ ಅದು ಆ ನೋವಿಗೆ ತಗೋಬೇಕಂದ್ರೆ ತುಂಬ ಕಷ್ಟ ಆಯಿತು. ಅಷ್ಟೇ ಇಲ್ಲ, ಆ್ಯಂಡ್ ಈವನ್ ನಮ್ಮ ಲೈಫ್ನಲ್ಲಿ ಪರ್ಸನಲ್ ಲೈಫ್ನಲ್ಲಿ ನಾವು ಅಂದ್ಕೊಂಡ್ವಿ ಒಂದು ಲಾಸ್ಟ್ ಟೈಮ್ ನಾವು ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತೊಗೋಬೇಕು. ಆ್ಯಂಡ್ ಈವನ್ ಟ್ರೀಟ್ಮೆಂಟ್ ಹೋಗ್ಬೇಕಂದ್ರೆ ಇದು ಹೈದ್ರಾಬಾದ್ ಹೋಗಬೇಕು. ಆ್ಯಂಡ್ ಹೈದ್ರಾಬಾದ್ನಲ್ಲಿ ನೋಡುವಾಗ ಅಲ್ಲಿ ಜಾಸ್ತಿ ಕೋವಿಡ್ ಪಾಸಿಟಿವ್ ಕೇಸಸ್ ಜಾಸ್ತಿ ಇತ್ತು. ಆ್ಯಂಡ್ ತುಂಬ ರಿಸ್ಕ್ ಇತ್ತು ನಾವು ಅಲ್ಲಿ ಹೋಗೋದು. ಬಟ್ ದೇವರ ಮೇಲೆ ನಂಬಿಕೆ ಇಟ್ಕೊಂಡು ಇದೊಂದು ಲಾಸ್ಟ್ ಟೈಮ್ ಟ್ರೈ ಮಾಡೋಣ. ನಾವು ಹೋಗುವಾಗ ಅಲ್ಲಿ ಡಾಕ್ಟರ್ಸ್ ಫಸ್ಟ್ 2 times ಅವರು ಟೆಸ್ಟ್ ಮಾಡುವಾಗ ಹೇಳಿದ್ರು ಪಾಸಿಟಿವ್ ಕಾಣ್ತಾ ಇದೆ ಆ್ಯಂಡ್ ಆಗೋ ಚಾನ್ಸಸ್ ಇದೆ ಅಂತ ಹೇಳುವಾಗ ತುಂಬ ಸಂತೋಷ ಅನ್ನಿಸ್ತು. ದೇವರು ನನ್ನ ಪ್ರಾರ್ಥನೆ ಕೇಳ್ತಾ ಇದ್ದಾರೆ ಆ್ಯಂಡ್ ನಮಗೆ ಮಕ್ಕಳಾಗ್ಬೋದು. ಬಟ್ ಟ್ರೀಟ್ಮೆಂಟ್ ಕಂಟಿನ್ಯೂ ಆಗೋ ಸಮಯದಲ್ಲಿ ಎಷ್ಟು ನೆಗೆಟಿವ್ ಆಗಿ ರಿಸಲ್ಟ್ ಬಂತು. ಆ್ಯಂಡ್ ಡಾಕ್ಟರ್ಸ್ ಹೇಳಿದ್ರು, ಐ ಥಿಂಕ್ ನಿಮ್ಗೆ ಆಗಲ್ಲ, ಮಕ್ಕಳಾಗಲ್ಲ ಅಂತ ಹೇಳುವಾಗ ಆ್ಯಂಡ್ ಆ ನೋವಿನಲ್ಲಿ ಅದು ಕೇಳಿಸ್ಕೋಬೇಕಂದ್ರೆ ನಮ್ಗೆ ಇಷ್ಟ ಆಗಲ್ಲ. ಬಟ್ ಅದು ಆ ನೋವಿಂದ ಹೋಗ್ಬೇಕಂದ್ರೆ ತುಂಬ ಕಷ್ಟ ಆಯಿತು. ನಮ್ಮ ಮಕ್ಕಳಾಗೋದು ಇಲ್ಲ ನಾವು ಮಾತುಗಳು ಕೇಳುವಾಗ. ಬಟ್ ದೇವರು ನೋಡುವಾಗ ನಿಜವಾಗ್ಲೂ ಎಷ್ಟು ಸಹಾಯ ಮಾಡಿದ್ರು. ಒಂದಾದ್ಮೇಲೆ ಒಂದು ನೋವು ಸಹಿಸ್ಕೊಂಡ್ಗೋಸ್ಕರ. ಆ್ಯಂಡ್ ದೇವರು ಯೇಸು ಕ್ರಿಸ್ತನ ನೋಡುವಾಗ ಅವ್ರು ನಮ್ಮಿಂದ ಜಾಸ್ತಿ ನೋಡಿದ್ರು ಹೋಗಿದ್ರು. ಆ್ಯಂಡ್ ಅವ್ರು ನೋಡುವಾಗ ಅವರು ಸಹಿಸ್ಕೊಂಡಾಗ ನಾವು ಭೀ ಸಹಿಸ್ಕೋಬೋದು. ಆ ಒಂದು ನಂಬಿಕೆ ನಮಗೆ ಬಂತು. ಎಷ್ಟು ಪ್ರಾರ್ಥನೆ ಮುಖಾಂತರ ವಾಗ್ದಾನಗಳ ನಂಬೋದ್ರ ಮುಖಾಂತರ ಎಷ್ಟು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ಲೈಫ್ನಲ್ಲಿ ಹೆಲ್ಪ್ ಮಾಡಿದ್ರು ಆ್ಯಂಡ್ ಎಲ್ಲ ನೋವುಗಳಿಗೆ ಎದುರಿಸೋಸ್ಕರ. ಸೊ ನಾನು ಅಂತೀನಿ, ಡೆಫಿನೆಟ್ಲಿ ನಾವು ನಮ್ಮ ಈ ಲೋಕದಲ್ಲಿ ಜಾಸ್ತಿ ಕಷ್ಟಗಳಿರ್ತದೆ. ಬಟ್ ದೇವರು ಯೇಸು ಕ್ರಿಸ್ತು ಎದುರಿಸಿದ್ರು ಆ್ಯಂಡ್ ನಮಗೆ ಹೆಲ್ಪ್ ಮಾಡಿದ್ರು ಎದುರಿಸ್ಕೋಸ್ಕರ. ನಾನು ಅಂತೀನಿ ನಮ್ಮೆಲ್ಲರಿಗೂ ದೇವರು ಎದುರಿಸ್ಕೋಸ್ಕರ ಸಹಾಯ ಮಾಡ್ತಾರೆ ಸಿಸ್ಟರ್ಸ್. ಆ್ಯಂಡ್ ನಿಜ ಲೋಕದಲ್ಲಿ ಕಷ್ಟಗಳು ನಾವು ಸಾಯ್ಕೊಳ್ಳೋಕ್ಕಿರ್ತದೆ. ಬಟ್ ಧೈರ್ಯವಾಗಿರೋಣ, ದೇವರು ನಮ್ಗೆ ಶಕ್ತಿ ಕೊಟ್ಟು ಅದೆಲ್ಲ ಕಷ್ಟಗಳು ಎದುರಿಸ್ಕೋಸ್ಕರ ಸಹಾಯ ಮಾಡ್ತಾನೆ. ಸೊ ನಾವು ನಂಬಿಕೆ ಯೇಸುನಲ್ಲಿ ಜಾಸ್ತಿ ಮಾಡಿಕೊಳ್ಳೋಣ. ಸೊ ನಾನು ಎಲ್ಲರೂ ಧೈರ್ಯಪಡಿಸ್ತೀನಿ. ಕ್ರಿಸ್ತನಲ್ಲಿ ನಂಬಿಕೆ ಮತ್ತೆ ಆಧಾರವಾಗಿರೋದ್ ಮುಖಾಂತರ ನಾವು ಜಯಿಸಬಹುದು ಈ ಲೋಕವನ್ನು. ಬನ್ನಿರಿ ಸಹೋದರ ಮತ್ತು ಸಹೋದರಿಯರೇ, ನಾವು ರಕ್ಷಕನಾದ ಯೇಸು ಮೇಲೆ ನಂಬಿಕೆ ಇಡೋಣ. ಈ ಸಮಯದಲ್ಲಿ ನಾನು ಎಲ್ಲ ಸಹೋದರರಿಗೆ ಭಾರತ ಕ್ರೈಸ್ತ ಸಭೆ ಪರವಾಗಿ ನಿಮಗೆ ಸ್ವಾಗತ ಮಾಡುತ್ತೇನೆ. ಸಿಸ್ಟರ್ಸ್, ನಾನು ಎಲ್ಲರಿಗೂ ಹೃದಯಪೂರ್ವಕವಾಗಿ ಸ್ವಾಗತ ಮಾಡುತ್ತೇನೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧವಾದ ದೇವರೇ, ಕರ್ತನೆ ಯೇಸು ಸ್ವಾಮಿ, ನಿಮ್ಮ ನಾಮಕ್ಕೆ ಸ್ತೋತ್ರ. ಹೌದು ದೇವರೇ, ನೀವು ಅಪೊಸ್ತಲರಿಗೆ ಹೇಳಿದ ಹಾಗೆ ನಮ್ಮೆಲ್ಲರಿಗೆ ಇವತ್ತು ಮಾತಾಡಿದ್ರ. ದೇವರೇ, ನೀವು ಧೈರ್ಯವಾಗಿರ್ರಿ, ನೀವು ಭಯಪಡಬೇಡ್ರಿ ಅಂತ ಹೇಳ್ತಾ ಇದ್ರಿ. ಯಾಕಂದ್ರೆ ಲೋಕವನ್ನು ನಾನು ಜಯಿಸಿದ್ದೀನಿ ಅಂತ ಹೇಳ್ತಾ ಇದ್ರಿ. ಹೌದು ದೇವರೇ, ಮತ್ತು ನೀವು ಮಾನವ ರೂಪ ತಾಳಿ ಈ ಲೋಕದಲ್ಲಿ ಕರ್ತನೆ ಎಷ್ಟೋ ಹಿಂಸೆ, ಕಷ್ಟ, ದುಃಖ, ವೇದನೆಯನ್ನು ಸಹಿಸಿದ ದೇವರೇ, ನೀವು ಕರ್ತನೆ ಎಲ್ಲವನ್ನು ಸಹಿಸಿಕೊಂಡು ಜಯವನ್ನು ಹೊಂದಿದಂಥ ದೇವರು ನಮಗೆ ಧೈರ್ಯಪಡಿಸೋನಾಗಿದ್ರಿ. ನಿಮಗೆ ಸ್ತೋತ್ರ ಮಹಿಮೆ ದೇವರೇ. ಹೌದು ದೇವರೇ, ನಾವು ನಿಮ್ಮ ಮೇಲೆ ನಂಬಿಕೆ ಇಡುವಂತೆ ಸಹಾಯ ಮಾಡ್ರಿ ಕರ್ತನೆ. ಇವತ್ತು ಯೂಟ್ಯೂಬ್ ಮುಖಾಂತರ ಆರಾಧನೆಗೆ ಯಾರ್ಯಾರಾದ್ರೂ ಕರ್ತನೆ ಮತ್ತು ಹಾಜರಾಗಿದ್ದರ ಮಕ್ಕಳೊಂದಿಗೆ ಇರ್ರಿ, ನಮ್ಮೆಲ್ಲರಿಗೆ ಬಲಪಡಿಸ್ರಿ ಕರ್ತನೆ. ನಮ್ಮ ನೋವಲ್ಲಿ ದುಃಖದಲ್ಲಿ ನೀವಿದ್ರಂತ ಧೈರ್ಯ ನೀವು ಪಡಿಸಿದ್ರಿ. ಹೌದು ದೇವರೇ, ನಾವು ಭಯಪಡುವುದಿಲ್ಲ ಕರ್ತನೆ, ನಾವು ಸೋತು ಹೋಗೋರಲ್ಲ ಕರ್ತನೆ, ನಿಮ್ಮ ಮೇಲೆ ನಾವು ನಂಬಿಕೆ ಇಡ್ತೀವಿ. ನಮ್ಮನ್ನು ನಡೆಸ್ರಿ ಆರಾಧನೆ ಎಲ್ಲ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೀನಿ ದೇವರೇ, ಆಮೇನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಸಮಯದಲ್ಲಿ
ನಾವೆಲ್ಲರೂ ಸ್ನೇಹಿತರ ಜೊಡನೆ ಸೇರಿ ನನ್ನ ಸೃಷ್ಟಿಕರ್ತನು ಯಜಮಾನನು ಎಂಬ ಹಾಡನ್ನು ಹಾಡೋಣ. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ಬರಿದಾದ ಈ ಲೋಕದಲ್ಲಿ ಭೂಮಿಯ ಗಗನವು ಉಂಟು ಮಾಡಿದ. ಬರಿದಾದ ಈ ಲೋಕದಲ್ಲಿ ಭೂಮಿಯ ಗಗನವು ಉಂಟು ಮಾಡಿದ. ಸೂರ್ಯ ಚಂದ್ರ ನಕ್ಷತ್ರಗಳು ಆತನನ್ನೇ ಸ್ತುತಿಸುವೆವು. ಸೂರ್ಯ ಚಂದ್ರ ನಕ್ಷತ್ರಗಳು ಆತನನ್ನೇ ಸ್ತುತಿಸುವೆವು. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ಭವ್ಯವಾದ ಈ ಲೋಕದಲ್ಲಿ ನನ್ನನ್ನು ನಿನ್ನನ್ನು ಉಂಟು ಮಾಡಿದ. ಭವ್ಯವಾದ ಈ ಲೋಕದಲ್ಲಿ ನನ್ನನ್ನು ನಿನ್ನನ್ನು ಉಂಟು ಮಾಡಿದ. ನಾನು ನೀನು ನಾಮಗಳು ಆತನನ್ನೇ ಸ್ತುತಿಸುವೆವು. ನಾನು ನೀನು ನಾಮಗಳು ಆತನನ್ನೇ ಸ್ತುತಿಸುವೆವು. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ರಮ್ಯವಾದ ಈ ದೇಹದಲ್ಲಿ ನನ್ನಯ ಶ್ವಾಸವು ಊದಿರುವ. ರಮ್ಯವಾದ ಈ ದೇಹದಲ್ಲಿ ನನ್ನಯ ಶ್ವಾಸವು ಊದಿರುವ. ಪ್ರಾಣಾತ್ಮ ಶರೀರದಿಂದ ಯೇಸುವನ್ನು ಸ್ತುತಿಸುವೆನು. ಪ್ರಾಣಾತ್ಮ ಶರೀರದಿಂದ ಯೇಸುವನ್ನು ಸ್ತುತಿಸುವೆವು. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ಲಾ 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 ನಮಸ್ಕಾರ ಕನ್ನಡದ ಸಹೋದರ ಸಹೋದರಿಯರು ಮತ್ತು ಮಿತ್ರರೇ, ಇಂದಿನ ಆರಾಧನೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನು ಚಿಕ್ಕವನಾಗಿದ್ದಾಗ ಬೆಳ್ಕೊಂಡು ಬರ್ತಾಯಿದ್ರೆ ಹಲವಾರು ಕತೆಗಳು ಕೇಳಿದ್ದೆ. ಅದರಲ್ಲಿ ಕೆಲವು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಕತೆ, ಒಂದು ಹುಡುಗ ಹುಡುಗಿ ಭಾಳ ಪ್ರೀತಿ ಮಾಡ್ತಾಯಿದ್ರು. ಹುಡುಗಿ ಒಂದು ಪ್ರಶ್ನೆ ಕೇಳಿದ್ಲು, ನೀನು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀಯ ಅಂತ. ಅದಕ್ಕೆ ಹುಡುಗ ಹೇಳ್ದ, ನೀನು ಲೆಕ್ಕನೇ ಮಾಡೋಕ್ಕಾಗಲ್ಲ, ಅಳವು ಇಲ್ಲದಂಥ ಪ್ರೀತಿ ನನ್ನ ಪ್ರೀತಿ ಅಂತ. ಅದಕ್ಕೆ ಹುಡುಗಿ ಹೇಳಿದ್ರು, ಒಂದು ಪರೀಕ್ಷೆ ಮಾಡಿ ನೋಡಲಾ. ಆಯ್ತು ಕೇಳು ಅಂದಾಗ ಆ ಹುಡುಗಿ ಹೇಳಿದ್ಲು, ನೀನು ನನ್ನನ್ನು ನಿಜವಾಗ್ಲೂ ಪ್ರೀತಿ ಮಾಡಂಗಿದ್ರೆ ನಿಮ್ಮ ತಾಯಿಯ ಹೃದಯ ತೊಗೊಂಡ್ಬಂದು ಕೊಡು. ಅದಕ್ಕೆ ಆ ಹುಡುಗ ಯೋಚನೆ ಮಾಡ್ತಾನೆ, ಮನೆಗೆ ಹೋಗ್ತಾನೆ, ತಾಯಿಯ ಹೃದಯ ಕಿತ್ಕೊಳ್ತಾನೆ, ಓಡಿ ಬರ್ತಾನೆ. ಆ ಹುಡುಗಿಗೆ ತಾಯಿಯ ಹೃದಯ ಕೊಡಬೇಕು, ತನ್ನ ಪ್ರೀತಿ ಎಷ್ಟು ದೊಡ್ಡದು ಅಂತ ವ್ಯಕ್ತಪಡಿಸ್ಬೇಕು ಅಂತ ಓಡಿ ಬರಬೇಕಾದ್ರೆ ಯಾವುದೋ ಒಂದು ಮರದ ಒಂದು ತುಂಡು ಅಲ್ಲಿ ಬಿದ್ದಿರುತ್ತೆ. ಅದರಿಂದ ಅವನು ತಡವಿ ಕೆಳಗೆ ಬೀಳ್ತಾನೆ. ಕೆಳಗೆ ಬಿದ್ದಾಗ ಅವನಿಗೊಂದು ಧ್ವನಿ ಕೇಳಿಬಿಡುತ್ತೆ, ಮಗ ಏಟು ಬಿತ್ತ ಅಂತ. ಅವನು ಹುಡುಕ್ತಾನೆ, ಎಲ್ಲಿಂದ ಆ ಒಂದು ಧ್ವನಿ ಬರ್ತಾಯಿದೆ ನೋಡಿದ್ರೆ ತಾಯಿಯ ಹೃದಯದಿಂದ
ಆ ಒಂದು ಮಾತು, ಆ ಒಂದು ಧ್ವನಿ, ಮಗ ನಿನಗೆ ಏಟು ಬಿತ್ತ ಅಂತ. ಈ ಕತೆ ಒಂದು ಕಡೆ. ಇನ್ನೊಂದು ಕಡೆ ನಾನು ಕೇಳಿರೋ ಕತೆ, ಒಂದು ತಾಯಿ ಕೋತಿ ಮಗುನ ಎತ್ಕೊಂಡಿದೆ. ಅಲ್ಲಿ ಪ್ರವಾಹ ಜಾಸ್ತಿ ಆಗುತ್ತೆ, ನೀರು ಸೇರ್ಕೊಳ್ತಾ ಹೋಗ್ತಾ ಇರುತ್ತೆ. ನೀರು ಸೇರ್ಕೊಳ್ತಾ ತಾಯಿ ಕೋತಿಗೆ ಭಯ. ಮಗು ಕೋತಿನ ಕೈಯಲ್ಲಿಟ್ಕೊಂಡು ಅದನ್ನು ಹೇಗಾದರೂ ಕಾಪಾಡಬೇಕು ಅಂತ ಹೇಳಿ ನೀರಿನ ಮಟ್ಟ ಮೇಲಕ್ಕೆ ಏರ್ತಾ ಇದು ಕೂಡ ಅಲ್ಲಿರುವಂಥ ಬಂಡೆ ಅದು ಇದು ಏನೇನು ಸಿಗುತ್ತೋ ಅದ್ರ ಮೇಲೆಲ್ಲ ಎತ್ತರದ ಸ್ಥಳಕ್ಕೆ ಹೋಗಿ ನನ್ನ ಮಗುನ ಕಾಪಾಡಬೇಕು, ನನ್ನ ಮಗು ಕೋತಿನ ಕಾಪಾಡಬೇಕು ಅಂತ ಒಂದು ಬಂಡೆ ಮೇಲೆ, ಅಲ್ಲಿ ಹತ್ತಿರ ಹೋದ್ರಂಥ ದೊಡ್ಡ ಬಂಡೆ ಮೇಲೆ ಹೋಗಿ ನಿಂತ್ಕೊಳ್ಳುತ್ತೆ. ನೀರು ಪ್ರವಾಹ ಜಾಸ್ತಿ ಆಗ್ತಾ ನೀರಿನ ಮಟ್ಟ ಜಾಸ್ತಿ ಆಗ್ತಾ ನೀರು ಕಾಲಿಂದ ಹಿಡಿದು ಮಂಡಿವರೆಗೂ ಬಂತು. ಆದರೂ ಕೂಡ ತಾಯಿ ಕೋತಿ ಮಗು ಕೋತಿನ ಹಾಗೆ ಕೈಯಲ್ಲಿಟ್ಕೊಂಡು ಹೇಗಾದರೂ ಮಾಡಿ ಕಾಪಾಡಬೇಕು ಅಂತ ಮಂಡಿಯಿಂದ ಇನ್ನು ಮೇಲಕ್ಕೆ ಬರ್ತಾ ಎದೆ ಗಂಟ ಬಂತು. ಆದರೂ ಕೂಡ ತಾಯಿ ಕೋತಿ ಮಗು ಕೋತಿನ ಈ ರೀತಿಯಲ್ಲಿ ನೀರಿನ ಮಟ್ಟಕ್ಕಿಂತ ಮೇಲೆ ಕಾಪಾಡ್ಕೊಂಡು ಬರ್ತಾಯಿತ್ತು. ನೀರಿನ ಮಟ್ಟ ಕುತ್ತಿಗೆ ಗಂಟ ಬಂತು. ಮಗು ಕೋತಿನ ಹೀಗೆ ಕೈಯಲ್ಲಿ ಮೇಲೆ ಎತ್ಕೊಂಡು ಕಾಪಾಡಬೇಕು ಅಂತ. ಯಾವಾಗ ನೀರಿನ ಮಟ್ಟ ಮೂಗಿನ ಮೇಲೆ ಬರುತ್ತೋ, ಉಸಿರಾಡಕ್ಕೆ ಆಗೋದಿಲ್ವೋ, ತಕ್ಷಣ ಆ ತಾಯಿ ಕೋತಿ ಮಗು ಕೋತಿನ ಬಂಡೆ ಮೇಲೆ ಹಾಕಿ ಅದ್ರ ಮೇಲೆ ನಿಂತ್ಕೊಂಡು ತನ್ನನ್ನು ತಾನೇ ಸುರಕ್ಷಿತ ಪಡಿಸ್ಕೊಳ್ಳೋಕೆ ಹೋಗುತ್ತೆ. ಈ ಕೋತಿ ತಾಯಿ ಕತೆ ಅಥವಾ ಆ ಒಂದು ಹುಡುಗನ ತಾಯಿ ಹೃದಯ ಕತೆ ಎರಡು ನೋಡ್ದ ಅಂದ್ರೂ ಎರಡು ತಾಯಿ ಕತೆನೇ. ಒಂದು ತಾಯಿ ಕತೆ ಯಾವಾಗ ತನಗೆ ಕಷ್ಟ ಬಂತೋ ಆವಾಗ ತನ್ನನ್ನು ತಾನೇ ರಕ್ಷಣೆ ಮಾಡ್ಕೊಳಕ್ಕೆ ಹೋಗುತ್ತೆ. ಇನ್ನೊಂದು ಕಡೆ ತನಗೆ ನೋವು ಆಗಿದ್ದರೂ ಕೂಡ, ಹೃದಯ ಕಿತ್ಕೊಂಡು ಮಗ ಹೋಗ್ತಾ ಇದ್ರು ಕೂಡ ಅವನಿಗೆಲ್ಲಿ ನೋವಾಯಿತೋ ಅಂಥೇಳಿ ಮಗ ಪೆಟ್ಟು ಬಿತ್ತ ಅಂತ ಕೇಳ್ತಾರೆ. ನನ್ನ ದೇವರು ನನ್ನನ್ನು ಪ್ರೀತಿ ಮಾಡ್ತಾರೆ. ಎಲ್ಲಿವರೆಗೂ ಪ್ರೀತಿ ಮಾಡ್ತಾರೆ? ಎಷ್ಟರ ಮಟ್ಟಿಗೆ ಪ್ರೀತಿ ಮಾಡ್ತಾರೆ? ಅದರಲ್ಲೂ ವಿಶೇಷವಾಗಿ ನಮಗೆ ಇಂತಹ ಪ್ರಶ್ನೆಗಳು ಬರೋದು ನಾವು ಕಷ್ಟದಲ್ಲಿ ಬಳಲ್ತಾ ಇರಬೇಕಾದ್ರೆ, ನೋವು ದುಃಖ ಇಂತಹ ಸನ್ನಿವೇಶದಲ್ಲಿ ನಮ್ಮ ಜೀವನ ಹೋಗಬೇಕಾದ್ರೆ ದೇವರ ಪ್ರೀತಿ ಎಂಥದ್ದು ಅಂತ ಪ್ರಶ್ನೆ ಬರುತ್ತೆ. ಇವತ್ತಿನ ಶೀರ್ಷಿಕೆ, ನಾವು ಬಳಲ್ತಿರುವಾಗ ದೇವರು ಎಲ್ಲಿದ್ದಾನೆ? ಭಾಳ ಸಾರಿ ನಮ್ಮ ಜೀವನದಲ್ಲಿ ಕಷ್ಟ ಅಂತ ಬಂದಾಗ ಕೀರ್ತನೆಗಳು 83ನೇ ಅಧ್ಯಾಯ 1ನೇ ವಚನ ನೋಡ್ದ ಅಂದರೆ ಅಲ್ಲಿ ಕೀರ್ತನೆಗಾರ ಏನು ಹೇಳ್ತಾನೋ ನಮ್ಮ ಹೃದಯದ ಮಾತು ಕೂಡ ಅದೇ ರೀತಿಯಲ್ಲಿ ಇರುತ್ತೆ. ಏನು ಹೇಳ್ತಾನೆ? ದೇವರೇ ಸುಮ್ಮನಿರಬೇಡ, ನಿಶ್ಚಿಂತನಾಗಿ ಮೌನದಿಂದಿರಬೇಡ ಸ್ವಾಮಿ ಅಂತ ಕೀರ್ತನೆಗಾರ ದೇವ್ರ ಹತ್ರ ಬೇಡ್ಕೊತಾ ಇದ್ದಾನೆ. ದೇವರೇ ಯಾಕೆ ನೀ ಸುಮ್ಮನಿದೆಯಾ? ಯಾಕೆ ನಿಶ್ಚಿಂತೆ ಆಗಿದೆ? ಯಾಕೆ ಮೌನದಿಂದಿದೆಯಾ ಅಂತ ದೇವ್ರ ಹತ್ರ ಪ್ರಶ್ನೆ ಮಾಡ್ತಾ ಇದ್ದಾನೆ. ನಮ್ಮ ಜೀವನದಲ್ಲೂ ಕೂಡ ವಿಶೇಷವಾಗಿ ಕಷ್ಟದ ಕಾಲಗಳು ಬಂದಾಗ, ಸಮಸ್ಯೆಗಳು, ದುಃಖ, ನೋವು, ನಷ್ಟ ಇಂಥ ಸಮಯ ಬಂದಾಗ ದೇವ್ರು ಇದ್ದಾನಾ? ದೇವ್ರು ಯಾಕೆ ಸುಮ್ಮನೆ ಇದ್ದಾನೆ? ಎಲ್ಲಿದ್ದಾನೆ ದೇವರು ಅನ್ನೋಂಥ ಪ್ರಶ್ನೆಗಳು ನಮಗೆ ಬರುತ್ತೆ. ಅದಕ್ಕೆ ವಚನಗಳಿಂದ ನಾವು ಉತ್ತರ ಪಡೆಯೋಣ. ವಿಶೇಷವಾಗಿ ನಮ್ಮ ಜೀವನದಲ್ಲಿ ಈಗ ಯಾವ ರೀತಿಯಾದಂಥ ಸಮಸ್ಯೆಗಳು ಕಾಡ್ತಾ ಇದೆ ನಮ್ಮನ್ನು? ಅದು ಸಂಬಂಧದ ಸಮಸ್ಯೆಗಳ, ಗಂಡ ಹೆಂಡತಿಯ ಸಂಬಂಧದ ಸಮಸ್ಯೆ, ಏನು ಮಾತಾಡಿದ್ರು ಜಗಳ, ಬಾಯಿ ತೆಗೆದ್ರೆ ಜಗಳ, ಯಾವಾಗ ನೋಡಿದ್ರು ಜಗಳ, ಪ್ರತಿನಿತ್ಯ ಜಗಳ, ಪ್ರತಿದಿನ ಜಗಳ ಆಡಿ ಸಮಾಧಾನನೇ ಕಳ್ಕೊಂಡು ಈ ಸಂಬಂಧ ಅಯ್ಯೋ ನನ್ನ ಕೈಯಲ್ಲಿ ಆಗಲ್ಲ ಅನ್ನೋಂಥ ಪರಿಸ್ಥಿತಿಯಲ್ಲಿ ನಾವು ದೇವ್ರ ಹತ್ರ ಮೊರೆ ಇಟ್ಟು ಕೇಳ್ತಾ ಇದ್ದೇವೆ, ದೇವರೇ ನಮ್ಮನ್ನು ಕಾಪಾಡಿ, ದೇವರೇ ನಮಗೆ ಸಮಾಧಾನ ಕೊಡಿ, ದೇವರೇ ನನ್ನ ಪ್ರಾರ್ಥನೆಯನ್ನು ಆಲಿಸಿ ಅಂತ ಎಷ್ಟು ಸಾರಿ ಪ್ರಾರ್ಥನೆ ಮಾಡಿದಾಗಲೂ ಕೆಲವು ಸಾರಿ ನಮ್ಗೆ ಅನಿಸುತ್ತೆ ದೇವರು ಸುಮ್ಮನಿದ್ದಾನೆ, ದೇವ್ರು ಯಾಕೆ ಉತ್ತರ ಕೊಡ್ತಾ ಇಲ್ಲ, ದೇವ್ರು ಯಾಕೆ ಈ ಸಮಸ್ಯೆನ ಬಗೆಹರಿಸ್ತಾ ಇಲ್ಲ.
ಪೋಷಕರಿಗೆ ನನ್ನ ಮಕ್ಕಳು ಯಾಕೆ ನನ್ನ ಮಾತು ಕೇಳ್ತಾ ಇಲ್ಲ, ಮಕ್ಕಳಿಗೆ ಯಾಕೆ ನನ್ನ ತಂದೆ ತಾಯಿ ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ಈ ರೀತಿಲಿ ಸಂಬಂಧಗಳ ಸಮಸ್ಯೆಗಳು ತಗೊಂಡೋಗಿ ದೇವ್ರ ಹತ್ರ ಮೊರೆ ಇಟ್ಟಾಗ ದೇವರು ಪ್ರತ್ಯುತ್ತರ ಕೊಟ್ಟಿಲ್ಲ ಅಂದಾಗ ನಮಗೆ ಆ ಕೀರ್ತನೆಗಾರನ ವಚನ ಜ್ಞಾಪಕ ಬರುತ್ತೆ. ದೇವರೇ ಯಾಕೆ ಸುಮ್ಮನಿದೆಯಾ, ಯಾಕೆ ನಮ್ಮ ಪ್ರಾರ್ಥನೆನ ಆಲಿಸ್ತಾ ಇಲ್ಲ ಅಂತ. ಅಥವಾ ಅದು ಸಾಲದ ಸಮಸ್ಯೆ ಇರ್ಬೋದು. ಪ್ರಾರಂಭವಾಗಿ ಚಿಕ್ಕ ಸಾಲವಾಗಿ ಬೆಳೆದು 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 ಇವಾಗ ಎಷ್ಟು ದೊಡ್ಡ ಸಾಲದ ಭಾರ ಆಗಿದೆ ಅಂತಂದರೆ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅನ್ನೋಂಥ ಸಮಸ್ಯೆಯಿಂದ ನೀವು ಪ್ರಾರ್ಥನೆ ಮಾಡಿ ದೇವ್ರ ಹತ್ರ ಕಣ್ಣೀರಿಟ್ಟು ದೇವರೇ ಈ ಸಾಲದ ಭಾರ ನನ್ನ ತೆಗೆದಾಕ್ಬಿಡು ಅಂತ ಪ್ರಾರ್ಥನೆ ಮಾಡ್ತಾಯಿದ್ರಿ. ಎಷ್ಟೋ ದಿನಗಳಿಂದ ಪ್ರಾರ್ಥನೆ ಮಾಡ್ತಾಯಿದ್ರು, ಎಷ್ಟೋ ವರ್ಷಗಳಿಂದ ಪ್ರಾರ್ಥನೆ ಮಾಡ್ತಾಯಿದ್ರು ಕೂಡ ದೇವರು ಉತ್ತರ ಕೊಡ್ತಾ ಇಲ್ಲ. ಯಾಕೆ ದೇವ್ರು ಸುಮ್ಮನೆ ಇದ್ದಾನೆ ಅಂತ ನಮ್ಗೆ ಅನ್ನಿಸ್ಬೋದು. ಅಥವಾ ಯಾವುದೋ ಒಂದು ಪಾಪದಲ್ಲಿ ನಾವು ಸಿಲುಕಿಕೊಂಡು ಈ ಪಾಪದಿಂದ ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ, ಈ ಪಾಪದೆಲ್ಲ ಮುಳುಗೋಗ್ಬಿಟ್ಟಿದ್ದೀನಿ, ಈ ಪಾಪ ಪ್ರಜ್ಞೆ ನನ್ನ ತಿಂದಾಕ್ತಾ ಇದೆ, ನನ್ನ ಜೀವನದ ಮನಃಶಾಂತಿ ತೆಗೆದಾಕಿದೆ, ದೇವರೇ ಈ ಬಲಹೀನತೆಯ ಕಾರಣವಾಗಿ ನಾನು ಪಾಪದಲ್ಲಿ ಪದೇ ಪದೇ ಬೀಳ್ತಾ ಇದ್ದೀನಿ, ದೇವರೇ ನನಗೆ ದಯವಿಟ್ಟು ಶಕ್ತಿ ಕೊಡಿ, ಈ ಪಾಪದಿಂದ ನನಗೆ ಮುಕ್ತಿ ಕೊಡಿಸಿ ಅಂತ ಪ್ರಾರ್ಥನೆ ಮಾಡಿ 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 ದೇವ್ರು ಯಾಕೆ ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ, ದೇವ್ರು ಯಾಕೆ ಸುಮ್ಮನೆ ಇದ್ದಾನೆ ಅಂತ ಆ ಕೀರ್ತನೆಗಾರನ ವಚನ ನಮ್ಮ ಪ್ರಾರ್ಥನೆ ಆಗಿರ್ಬೋದು. ಭವಿಷ್ಯ ಅನ್ನೋದ್ರ ಬಗ್ಗೆ ಚಿಂತೆ, ನಾಳೆ ಏನಾಗುತ್ತೆ, ನಮ್ಮ ಮಕ್ಕಳ ಭವಿಷ್ಯ ಏನಾಗುತ್ತೆ, ನಾನು ಮನೆ ಕಟ್ಟಬೇಕು ಅಂತ ಆಸೆ ಪಡ್ತಾ ಇದ್ದೀನಿ, ಅದು ಯಾವತ್ತಾದರೂ ನೆರವೇರುತ್ತಾ, ಮುಂದಿನ ಜೀವನದಲ್ಲಿ ಈ ರೀತಿಯಲ್ಲಿ ಮಾಡಬೇಕು ಆ ರೀತಿಯಲ್ಲಿ ಮಾಡುವಂತಕ್ಕಂಥ ಅನೇಕ ಕನಸುಗಳನ್ನು ಕಟ್ಕೊಂಡಿದ್ದೀನಿ, ಆ ಕನಸುಗಳು ನೆನಸಾಗುತ್ತಾ, ದೇವರೇ ಈ ಕನಸನ್ನು ನೆನಸು ಮಾಡಿ, ದೊಡ್ಡದೇನು ಕನಸಲ್ಲ, ಬಹಳ ಚಿಕ್ಕ ಕನಸು, ಅದನ್ನು ನೆರವೇರಿಸಿ ಅಂತ ವರ್ಷಾನುಗಟ್ಟಲೆಯಿಂದ ನಾವು ಪ್ರಾರ್ಥನೆ ಮಾಡ್ಕೊಂಡು ಬರ್ತಾಯಿದ್ರಿ. ಆದರೂ ನಮ್ಮ ಪ್ರಾರ್ಥನೆ ಯಾರಾದರೂ ಕೇಳ್ತಾ ಇದ್ದಾರಾ, ದೇವರೇ ಯಾಕೆ ಸುಮ್ಮನೆ ಇದ್ದೀರಾ ಅಂತ ನಮ್ಗೆ ಅನ್ನಿಸ್ತಾ ಇರ್ಬೋದು. ಈಗಿನ ಪರಿಸ್ಥಿತಿಯಲ್ಲಿ ಆರೋಗ್ಯ ಅನ್ನೋದು ಬಹಳ ಮುಖ್ಯ ಆಗಿಬಿಟ್ಟಿದೆ. ಎಷ್ಟೊಂದು ಜನನ ಕಳ್ಕೊತಾ ಇದ್ರಿ, ಎಷ್ಟೊಂದು ಜನ ನರಳ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ, ಮನೆಯಲ್ಲಿ. ಈ ಆರೋಗ್ಯ ಅನ್ನೋಂಥ ಸಮಸ್ಯೆಯಿಂದ ನೀವು ಪ್ರಾರ್ಥನೆ ಮಾಡಿ, ದೇವರೇ ನಮ್ಮನ್ನು ಕಾಪಾಡಿ, ನಮಗೆ ರಕ್ಷಣೆ ಕೊಡಿ ಅಂತ ಎಷ್ಟು ಪ್ರಾರ್ಥನೆ ಮಾಡ್ತಾಯಿದ್ರು, ದೇವರು ಸುಮ್ಮನೆ ಇದ್ದಾರಾ? ಆ ಕೀರ್ತನೆಗಾರನ ವಚನಗಳೇ ನಮ್ಮ ಪ್ರಾರ್ಥನೆ ಆಗಿದೆಯಾ? ದೇವರೇ ಸುಮ್ಮನಿರಬೇಡ, ನಿಶ್ಚಿಂತನಾಗಿ ಮೌನದಿಂದಿರಬೇಡ ಸ್ವಾಮಿ ಅನ್ನೋಂಥ ಮಾತುಗಳು ನಮ್ಮ ಮನಸ್ಸಿನಲ್ಲಿ ಬರ್ತಾ ಇದೆಯಾ? ಸತ್ಯವೇದಿಂದನೇ ಕಲಿಯೋಣ. ನಾವು ಮಾತ್ರ ಈ ರೀತಿ ಪರಿಸ್ಥಿತಿಯಲ್ಲಿ ಇದ್ದೀರಾ, ಅಥವಾ ಬೇರೆಯವರು ಕೂಡ ಇದೇ ರೀತಿಯಲ್ಲಿ ಆಗಿದೆಯಾ ಅವ್ರಿಗೆ? ಬೈಬಲಲ್ಲಿ ನೋಡ್ದೆ ಅಂದರೆ ಸೌಲನಿಂದ ದಾವೀದನು ಓಡಬೇಕಾದ್ರೆ ಇದೇ ರೀತಿಯಲ್ಲಿ ಅವನು ಅನುಭವಗಳಾಗಿತ್ತು. ಅನೇಕ ಪ್ರವಾದಿಗಳು ಕೂಡ ಇದನ್ನು ಅನುಭವಿಸಿದ್ರು. ಆ ಕಷ್ಟ ಕಾಲದಲ್ಲಿ ಅವ್ರು ಪ್ರಾರ್ಥನೆ ಮಾಡಿದಾಗ ದೇವ್ರು ಇದ್ದಾರಾ, ಯಾಕೆ ದೇವ್ರು ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ ಅನ್ನೋಂಥ ಅನಿಸಿಕೆ ಅವ್ರದ್ದಾಗಿತ್ತು. ಜೈಲಿನಲ್ಲಿ ಇರಿಸಿದಾಗ ಸ್ನಾನಿಕನಾದ ಯೋಹಾನನು ಕೂಡ ಇದೇ ಅನುಭವ ಆಗಿರ್ಬೋದು. ಮೊದಲನೇ ಶತಮಾನದಲ್ಲಿ ಅನೇಕ ಕ್ರೈಸ್ತರು ಎಷ್ಟು ಹಿಂಸೆಗೊಳಗಾದರು. ಅವ್ರನ್ನ ಸಿಂಹಗಳಿಗೆ ಎಸೆಯಲ್ಪಟ್ಟಾಗ, ಜೀವಂತವಾಗಿ ಸುಟ್ಟು ಹಾಕಿದಾಗ ಅವರ ಪ್ರಾರ್ಥನೆ ಕೂಡ ದೇವರೇ ನಮ್ಮನ್ನು ಕಾಪಾಡಿ ಅಂತ ಅವ್ರು ಕೇಳಿರ್ಬೋದು, ದೇವ್ರ ಹತ್ರ ಗೋಳಿಟ್ಟಿರ್ಬೋದು. ಅವ್ರಿಗೂ ಇದೇ ಅನುಭವ ಆಗಿರ್ಬೋದು. ಯಾಕೆ ದೇವರು ಸುಮ್ಮನೆ ಇದ್ದಾರೆ, ಯಾಕೆ ದೇವರು ನನ್ನ ಪ್ರಾರ್ಥನೆಗೆ ಆಲಿಸ್ತಾ ಇಲ್ಲ, ದೇವರು ಇದ್ದೀರಾ ನೀವು ಅನ್ನೋಂಥ ಪ್ರಶ್ನೆ ಅವರಲ್ಲೂ ಬಂದಿರ್ಬೋದು. ನೋವು ಮತ್ತು ದೈವಿಕ ಮೌನದ ಸಮಯದಲ್ಲಿ ನಾವು ಹೇಗೆ ಸಾಂತ್ವವನ್ನು ಕಾಣಬಹುದು? ಇಂಥ ಕಷ್ಟಗಳ ಗೋಳಾಟ, ನರಳಾಟ, ಇದ್ರ ಮಧ್ಯದಲ್ಲಿ ಶಾಂತಿ, ನೆಮ್ಮದಿ ಹೇಗೆ ನಾವು ಕಂಡಿಡ್ಕೋಬಹುದು? ಉತ್ತರ ದೈವಿಕ ಮತ್ತು ಸತ್ಯವೇದದ ದೃಷ್ಟಿಕೋನವನ್ನು ಪಡೆದಾಗ ಮಾತ್ರ ನಮಗೆ ಉತ್ತರ ಸಿಗುತ್ತೆ. ನಾವು ಅದಕ್ಕೋಸ್ಕರ ಬೈಬಲಲ್ಲಿ ಹೇಳ್ತಾ ಇದೆ, ಬೈಬಲ್ ವಚನಗಳ, ಸತ್ಯವೇದದ ವಚನಗಳ ದೃಷ್ಟಿಕೋನದಿಂದ ನಾವು ಅರ್ಥ ಮಾಡ್ಕೊಳ್ಳೋಣ ಅಂದಾಗ ಮಾತ್ರ ನಮಗೆ ಆ ಶಾಂತಿ, ನೆಮ್ಮದಿ, ಕಷ್ಟ ಕಾಲದಲ್ಲೂ ಕೂಡ ಶಾಂತಿ, ನೆಮ್ಮದಿ ನಮ್ಮದಾಗತ್ತೆ.
ಉದಾಹರಣೆಗೆ ಪೌಲನು ಹೇಳ್ದ ಫಿಲಿಪ್ಪದವರಿಗೆ 3ನೇ ಅಧ್ಯಾಯ 10ನೇ ವಚನ ಹೇಳ್ತಾರೆ, ಆತನನ್ನು ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳ್ಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ ಅಂತ ಪೌಲ ಹೇಳ್ತಾ ಇದ್ದಾರೆ. ಅಂದರೆ ಏನು? ಆತನ ಪುನರುತ್ಥಾನ, ಆತನ ಶಕ್ತಿ, ಅಂದರೆ ಯೇಸು ಕ್ರಿಸ್ತರ ಶಕ್ತಿ ನನಗೂ ಬೇಕು, ಆ ಅನುಭವ ನನಗೂ ಬೇಕು, ನಾನು ಅವರ ಶಕ್ತಿಯಲ್ಲಿ ಪಾಲುಗಾರನಾಗಬೇಕು. ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತರು ಪುನರುತ್ಥಾನ ಹೊಂದಿ ಮತ್ತೆ ಪರಲೋಕ ಸೇರಿದ್ರೋ ಅದರಲ್ಲಿ ಪಾಲುಗಾರನಾಗಬೇಕು. ನಾವೆಲ್ರಿಗೂ ಅದೇ ಆಸೆ. ಅದೇ ಪೌಲ ಹೇಳ್ತಾ ಇರೋದು, ಪುನರುತ್ಥಾನ ಶಕ್ತಿ, ಅದ್ರ ಜೊತೆಲಿ ಆತನ ಬಾಧೆಗಳಲ್ಲೂ ಕೂಡ ನಾವು ಪಾಲುಗಾರನಾಗಿರಬೇಕು. ಯೇಸು ಕ್ರಿಸ್ತರು ಯಾವ ರೀತಿಯಲ್ಲಿ ಬಾಧೆಗಳನ್ನು ಅನುಭವಿಸಿದ್ರೋ ಅದರಲ್ಲೂ ನಾವು ಪಾಲುಗಾರರಾಗಬೇಕು. ಅಂದರೆ ಇದುವರೆಗೂ ನಾವು ಆಲೋಚನೆ ಮಾಡಿರುವಂಥ ನನ್ನ ಕಷ್ಟ ಕಾಲದಲ್ಲಿ ದೇವರು ಯಾಕೆ ಸುಮ್ಮನೆ ಇದ್ದಾರೆ, ದೇವರು ಎಲ್ಲಿದ್ದಾರೆ ಅನ್ನೋಂಥ ಪ್ರಶ್ನೆ ಇದೆಯಾ? ಈ ಪರಿಸ್ಥಿತಿ ಯೇಸು ಕೂಡ ಬಂತ. ಮತ್ತಾಯ 27ನೇ ಅಧ್ಯಾಯ 46ನೇ ವಚನ ನೋಡ್ದ ಅಂದರೆ ಯೇಸು ಕ್ರಿಸ್ತನು ಹೇಳ್ತಾರೆ, ಆ ಶಿಲುಬೆ ಮೇಲೆ ಕಷ್ಟದಲ್ಲಿ, ಕಷ್ಟ ಅನ್ನೋದು ಬಹಳ ಸಣ್ಣ ಪದ ಅನ್ನಿಸ್ಬೋದು, ಅದಕ್ಕಿಂತ ಹೆಚ್ಚಾಗಿ ಅವರ ನರಳಾಟದಲ್ಲಿ ಅತಿ ಹೆಚ್ಚಿನ ಘೋರವಾದಂಥ ನೋವಿನಲ್ಲಿ ಹೇಳಿದಂಥ ಮಾತೇನು? 46ನೇ ವಚನ, ಸುಮಾರು 3 ಗಂಟೆಗೆ ಯೇಸು ಎಲೀ ಎಲೀ ಲಾಮಾ ಸಬಕ್ತಾನಿ, ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು. ಅಂದರೆ ಅವರ ಬಹಳ ದೊಡ್ಡ ನರಳಾಟ, ನೋವಿನ ಸಮಯದಲ್ಲಿ ದೇವರು ಅವ್ರನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಅದನ್ನು ಇವರು ಹೇಳ್ತಾ ಇರೋದು, ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ. ಅಂದರೆ ಯೇಸು ಕ್ರಿಸ್ತರಿಗೂ ಕೂಡ ಈ ಅನುಭವ ಆಯಿತು. ನಾವು ಇದರಿಂದ ಏನು ಅರ್ಥ ಮಾಡ್ಕೋಬೋದು ಅಂದರೆ, ದೇವರ ಮೌನವು ಆತನ ಅನುಪಸ್ಥಿತಿಯಿಂದ ಅರ್ಥವಲ್ಲ. ಅಂದರೆ ದೇವರು ಮೌನವಾಗಿದ್ದಾರೆ ಅಂತಂದರೆ ನಮ್ಮ ಮಧ್ಯದಲ್ಲಿ ಇಲ್ಲ ಅಂತಲ್ಲ, ಖಂಡಿತವಾಗ್ಲೂ ನಮ್ಮ ಮಧ್ಯದಲ್ಲಿದ್ದಾರೆ. ಯೇಸು ಕ್ರಿಸ್ತರು ಈ ವಚನ 46ನೇ ವಚನ ಯಾಕೆ ಹೇಳಿದ್ರು ಅಂದರೆ, ಕೀರ್ತನೆಗಳು 22ನೇ ಅಧ್ಯಾಯ 1-2 ನೋಡ್ದ ಅಂದರೆ ಅಲ್ಲಿ ಮುಂಚೆನೇ ಪ್ರವಾದನೆ ಮಾಡಿದರು, ಈ ರೀತಿಯೆಲ್ಲ ಆಗುತ್ತೆ, ಯೇಸು ಕ್ರಿಸ್ತರು ನೋವು ಅನುಭವಿಸ್ತಾರೆ. ಆ ನೋವಿನಲ್ಲಿ ಹೇಳುವಂಥ ಮಾತು ಕೀರ್ತನೆಗಳು 22:1-2 ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ, ನೀನು ಯಾಕೆ ನನಗೆ ಸಹಾಯ ಮಾಡದೆಯೂ ನನ್ನ ಕೂಗನ್ನು ಕೇಳದೆಯೂ ದೂರವಾಗಿದ್ದಿ. ನನ್ನ ದೇವರೇ, ಹಗಲಿನಲ್ಲಿ ಮೊರೆ ಇಡುತ್ತೇನೆ, ಪ್ರತ್ಯುತ್ತರವೇ ಇಲ್ಲ, ഇരുಳಿನಲ್ಲಿಯೂ ನನಗೆ ಉಪಶಮನವಿಲ್ಲ. ಈ ರೀತಿ ಯೇಸುಗೆ ಅನಿಸುತ್ತೆ ಅಂತ ಕೀರ್ತನೆಗಳಲ್ಲಿ ಬಹಳ ವರ್ಷಗಳ ಮುಂಚೆನೇ ಪ್ರವಾದನೆ ಮಾಡಿದರು. ಯೇಸು ಕ್ರಿಸ್ತರಿಗೂ ಈ ಅನುಭವ ಆಯಿತು. ಹಾಗನ್ಬಿಟ್ಟು ಅವ್ರನ್ನ ಯೇಸು ಕ್ರಿಸ್ತನ ಬಿಟ್ಟು ಹೋಗ್ಬಿಟ್ರು, ಸಹಾಯಕ ಮಾಡೋಕ್ಕಿಲ್ಲ ಅಂತೇನಲ್ಲ. ದೇವರ ಮೌನ ಅವರು ನಮ್ಮ ಮಧ್ಯದಲ್ಲಿ ಇಲ್ಲ, ಅನುಪಸ್ಥಿತಿ ಎಂದು ಅರ್ಥವಲ್ಲ. ಹೇಗೆ ಗೊತ್ತು ನನಗೆ? ಇನ್ನೊಂದು ಹಂತ ಹೇಳ್ತೀನಿ. ದಾನಿಯೇಲ 3ನೇ ಅಧ್ಯಾಯ ನೀವು ನೋಡ್ದ ಅಂತಂದರೆ ಅಲ್ಲಿ ಶಡ್ರಾಕ್ ಮೆಷಕ್ ಅಬೇದ್ನೆಗೋ ಅವ್ರನ್ನ ವಿಗ್ರಹಾರಾಧನೆ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ರಾಜ ಅವ್ರನ್ನ 21ನೇ ವಚನ ನೋಡ್ದ ಅಂದರೆ, ಅದರಂತೆ ಶೈಲ್ಯ, ಹಿಜಾರ, ಮಂಡಾಸದ ಮೊದಲಾದ ಉಡುಪನ್ನು ಧರಿಸಿಕೊಂಡಿದ್ದ ಹಾಗೆ ಅವರನ್ನು ಕಟ್ಟಿ ದಗದಗನೆ ಉರಿಯುವ ಆವಿಯೊಳಗೆ ಹಾಕಿಬಿಟ್ಟರು. ಶಡ್ರಾಕ್ ಮೆಷಕ್ ಅಬೇದ್ನೆಗೋ, ನಿಜವಾದ ದೇವರನ್ನು ಮಾತ್ರ ನಾನು ಆರಾಧನೆ ಮಾಡ್ತೀನಿ, ಸತ್ಯವೇದದ ವಚನಗಳ ವಿರುದ್ಧ ನಾನು ಹೋಗೋದಿಲ್ಲ, ಈ ವಿಗ್ರಹನಾದ ಮಾಡೋದು ತಪ್ಪು, ನನ್ನ ದೇವರ ವಿರುದ್ಧ ಅದು ನಾನು ಮಾಡಲ್ಲ ಅಂತ ಹೇಳೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವ್ರನ್ನ ದಗದಗನೆ ಉರಿಯುವ ಅವಿಯೊಳಗೆ, ಬೆಂಕಿಯೊಳಗೆ ಬಿಸಾಕ್ತಾರೆ. ಆ ಬೆಂಕಿನ ನಿಲ್ಲಿಸುವಂಥ ಶಕ್ತಿ ದೇವ್ರಿಗಿತ್ತ? ಖಂಡಿತ ಇತ್ತು. ಏನು ಬೇಕಾದರೂ ಮಾಡ್ಬೋದು ದೇವರು, ಆದರೆ ಅವ್ರು ನಿಲ್ಲಿಸಿಲ್ಲ. ಇವ್ರನ್ನ ಬೆಂಕಿ ಒಳಗೆ ಆದ ನಂತರ ರಾಜ ನೋಡ್ತಾನೆ. 25ನೇ ಅಧ್ಯಾಯ ನೀವು ನೋಡಿದರೆ ಅದಕ್ಕೆ ಅವನು, ಇಗೋ ಕಟ್ಟಿಲ್ಲದ 4 ನೋಡುತ್ತೇನೆ, ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ, ಅವರಿಗೆ ಯಾವ ಹಾನಿಯೂ ಇಲ್ಲ, 4ನೆಯವ ರೂಪವು ದೇವಕುಮಾರನ ರೂಪದಂತಿದೆ ಎಂದು ಹೇಳಿ. ಅಂದರೆ 3 ಜನ ನಾವು ತಳ್ಳಿ ಹಾಕಿದ್ದು, 4ನೇ ವ್ಯಕ್ತಿ ಇದ್ದಾರೆ. ಅವ್ರ 4ನೇ ವ್ಯಕ್ತಿ ಯಾರು? ದೇವಕುಮಾರ, ಅಂದರೆ ಯೇಸು ಕ್ರಿಸ್ತರು. ಬೆಂಕಿನ ನಿಲ್ಲಿಸ್ಬೋದಾಗಿತ್ತು, ಬೆಂಕಿನ ಆರಿಸ್ಬೋದಾಗಿತ್ತು, ಆ ಶಕ್ತಿ ಯೇಸು ಕ್ರಿಸ್ತ ಹತ್ರ ಇದೆ. ಆದರೂ ಅವ್ರೇನು ಮಾಡಿದ್ರು? ಬೆಂಕಿ ಒಳಗೆ, ಶಡ್ರಾಕ್ ಮೆಷಕ್ ಅಬೇದ್ನೆಗೋ ಅವರ ಮಧ್ಯದಲ್ಲಿ ಬೆಂಕಿಯ ಒಳಗಡೆ ಯೇಸು ಇದ್ದರು.
ನಮ್ಮ ಕಷ್ಟದ ಒಳಗಡೆ ಯೇಸು ಇರ್ತಾರೆ, ದೇವರು ಇರ್ತಾರೆ. ಕಷ್ಟದ ಕಾಲದಲ್ಲಿ ನಮಗನ್ಸುತ್ತೆ ದೇವ್ರು ಯಾಕೆ ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ ಅಂತ, ದೇವ್ರು ಯಾಕೆ ಮೌನವಾಗಿದ್ದಾರೆ ಅಂತ. ಹೌದು, ದೇವರು ಮೌನವಾಗಿ ಇದ್ದಾರೆ, ಅದಕ್ಕೊಂದು ಕಾರಣ ಇರುತ್ತೆ. ಯೇಸು ಕ್ರಿಸ್ತರು ಕೂಗಿದಾಗ ದೇವರು ಮೌನವಾಗಿದ್ದರು, ತಂದೆಯಾದ ದೇವರು ಮೌನವಾಗಿರೋದಕ್ಕೆ ಒಂದು ಕಾರಣ ಇತ್ತು. ಈ ಸಮಯದಲ್ಲೂ ಕೂಡ ನಾವು ಕಷ್ಟದಲ್ಲಿ, ನೋವಿನಲ್ಲಿ, ದುಃಖದಲ್ಲಿ, ನರಳಾಟದಿಂದ ಪ್ರಾರ್ಥನೆ ಮಾಡಿದಾಗ ದೇವರು ಮೌನವಾಗಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇದ್ದರೆ ಅದಕ್ಕೆ ಕಾರಣ ಇರುತ್ತೆ. ದೇವರು ಮೌನವಾಗಿದ್ದಾರೆ ಅಂಥೇಳಿ ಅವರು ನಮ್ಮ ಮಧ್ಯೆ ಇಲ್ಲ, ನಮ್ಮ ಬಗ್ಗೆ ಕನಿಕರ ಪಡ್ತಾ ಇಲ್ಲ ಅಂತೇನು ಅರ್ಥ ಅಲ್ಲ. ದೇವರು ನಮ್ಮನ್ನು ಇವತ್ತು ಕೂಡ ಬಹಳಷ್ಟು ಪ್ರೀತಿ ಮಾಡ್ತಾರೆ. ಆ ವಿಷಯನ ನಾವು ಜ್ಞಾಪಕದಲ್ಲಿಟ್ಕೊಳ್ಳೋಣ. ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದರೆ, ಈ ಕಷ್ಟಗಳ ಕಾಲದಲ್ಲಿ ಯಾಕೆ ನಾವು ಈ ಕಷ್ಟನ ಅನುಭವಿಸ್ತಾ ಇದ್ದೀರಿ, ಈ ನೋವನ್ನು ಅನುಭವಿಸ್ತಾ ಇದ್ದೀರಿ ಅಂತ ಆಲೋಚನೆ ಮಾಡೋದು ಅಂತಂದರೆ, ಬಹುಶಃ ನಮ್ಮ ಸ್ವಂತಹ ಕಾರ್ಯಗಳ ಪರಿಣಾಮ ನಾವು ಈ ಬಳಲುಗುವಿಕೆ, ನೋವು, ನರಳಾಟ, ದುಃಖ ನಮ್ಮ ಅಥವಾ ಇತರರ ಸ್ವಂತ ಕಾರ್ಯಗಳ ಪರಿಣಾಮವಾಗಿರ್ಬೋದು. ನಾವು ತಪ್ಪು ಮಾಡಿ ಆ ತಪ್ಪಿನ ಪರಿಣಾಮ ನಾವು ಈ ದಿನ ಕಷ್ಟದಲ್ಲಿರ್ಬೋದು, ನೋವಿನಲ್ಲಿರ್ಬೋದು, ದುಃಖದಲ್ಲಿರ್ಬೋದು. ಯಾಕೋಬ 1ನೇ ಅಧ್ಯಾಯ ವಚನ 13-15 ನೀವು ಓದ ಅಂದರೆ, ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ದೇವರು ಕೆಟ್ಟದ್ದಕ್ಕೇನು ಸಂಬಂಧಪಟ್ಟವನಲ್ಲ, ಆತನು ಯಾರನ್ನೂ ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೆರುತ್ತದೆ, ಪಾಪವು ತುಂಬ ಬೆಳೆದು ಮರಣವನ್ನು ಪಡೆಯುತ್ತದೆ ಅಂತ ವಚನ ಹೇಳ್ತಾ ಇದೆ. ಅಂದರೆ ಇಲ್ಲಿ ಸ್ಪಷ್ಟವಾಗಿ ಯಾಕೋಬ ತಿಳಿಸ್ತಾ ಇದ್ದಾರೆ, ನಾವು ಪಾಪ ಮಾಡಿದಾಗ ಇದು ದೇವರ ಪ್ರೇರಣೆ ಅಲ್ಲ, ದೇವರಿಗೂ ಕೆಟ್ಟತನ ಪಾಪಕ್ಕೂ ಸಂಬಂಧವಿಲ್ಲ. ಪ್ರತಿಯೊಂದು ಸನ್ನಿವೇಶದಲ್ಲೂ ನನಗೆ ಆಯ್ಕೆ ಅನ್ನೋದಿರುತ್ತೆ. ಒಂದು, ತಪ್ಪು ಮಾಡ್ಬೋದು ಅಥವಾ ಒಳ್ಳೆ ದಾರಿಯಲ್ಲಿ ಹೋಗ್ಬೋದು. ಒಳ್ಳೆ ದಾರಿಯಲ್ಲಿ ಹೋದರೆ ಅದ್ರ ಪರಿಣಾಮ ಅದ್ರ ಪ್ರಕಾರ ಇರುತ್ತೆ. ಕೆಟ್ಟ ದಾರಿಲಿ ಹೋಗಬೇಕು ಅಂತ ನಾನು ಆಯ್ಕೆ ಮಾಡಿಕೊಂಡ್ರೆ ಅದ್ರ ಪರಿಣಾಮ ಅದ್ರ ಪ್ರಕಾರ ಇರುತ್ತೆ. ಒಂದು ಉದಾಹರಣೆಗೆ ನಾನು ಹೇಳ್ತೀನಿ. ಕೆಲವು ವರ್ಷಗಳ ಹಿಂದೆ ನನಗೆ ಕಮ್ಮಿನೇ ಸಂಬಳ ಇತ್ತು. ಆವಾಗ ಯಾರೋ ಬಂದು ಕೇಳಿದ್ರು, ಈ ಥರ ನಾವು ತುಂಬ ಕಷ್ಟದಲ್ಲಿದ್ರಿ, ನಮಗೆ ಸಹಾಯಕವಾಗಿ ಸ್ವಲ್ಪ ಹಣ ಬೇಕು ಅಂಥೇಳಿ. ಅವ್ರಿಗೋಸ್ಕರ ಅಂಥೇಳಿ ನಾನು ಬ್ಯಾಂಕಲ್ಲಿ ಲೋನ್ ಅಪ್ಲೈ ಮಾಡಿದೆ. ಒಂದು ಬ್ಯಾಂಕಲ್ಲಿ ಲೋನ್ ಅಪ್ಲೈ ಮಾಡಿದ್ರೆ ಸಿಗದೇ ಇರ್ಬೋದು, ಪಾಪ ಅವರಿಗೆ ಸಹಾಯ ಮಾಡಬೇಕು ಅಂಥೇಳಿ 2 ಬ್ಯಾಂಕಲ್ಲಿ ಲೋನ್ಗೆ ಅಪ್ಲೈ ಮಾಡಿದೆ. 2 ಬ್ಯಾಂಕ್ ಅವರು ಲೋನ್ ಕೊಟ್ಬಿಟ್ರು. ಒಂದು ಬ್ಯಾಂಕ್ ಲೋನ್ ತೊಗೊಂಡಾಗ ಅವ್ರು ಕೊಟ್ಟೆ, ಇನ್ನೊಂದು ಬ್ಯಾಂಕ್ ಲೋನ್ ನನ್ನ ಕೈಯಲ್ಲಿ ಇಟ್ಕೊಂಡೆ. ಇದರಿಂದ ಮನೆ ಕಟ್ಟೋದಕ್ಕೆ ಏನಾದರೂ ಉಪಯೋಗ ಆಗ್ಬೋದು ಅಂತ ಯಾರೋ ಹೇಳಿದ್ರು. ನಾನು ಹೋಮ್ ಲೋನ್ ಕೊಡಿಸ್ತೀನಿ ನಿಮಗೆ, ಇದು ಡೌನ್ ಪೇಮೆಂಟ್ ಅಂದರೆ ಮೊದಲನೇ ಕಂತು ಕಟ್ಟೋದಕ್ಕೋಸ್ಕರ ಇಟ್ಕೊಳ್ಳಿ, ಹೋಮ್ ಲೋನ್ ಕೊಡಿಸ್ತೀನಿ, ನೀವು ಮನೆ ಕಟ್ಟಿ. ಒಳ್ಳೆಯ ಉಪಾಯ. ಅವರು ಹೋಮ್ ಲೋನ್ ಕೊಡಿಸೋದು ತಡ ಆಗ್ತಾ 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 ಈ ಸಾಲ ತೊಗೊಂಡಿರೋದು ಖರ್ಚಾಗ್ತಾ ಆಗ್ತಾ 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 ಇವಾಗ ನಾನು 2 ಸಾಲದ ಕಂತು ಕಟ್ಟಬೇಕಾಗಿ ಬಂತು. ನನ್ನ ಸಂಬಳ 2 ಸಾಲ ಕಟ್ಟೋದಕ್ಕಾಗೋದಿಲ್ಲ ಅಂಥೇಳಿ ಕ್ರೆಡಿಟ್ ಕಾರ್ಡ್ ಬ್ಯಾಂಕ್ನವ್ರು ಫೋನ್ ಮಾಡಿ, ಕ್ರೆಡಿಟ್ ಕಾರ್ಡ್ ಬೇಕಂದರೆ ಓಕೆ, ಅದು ತೊಗೊಳ್ಳೋಣ, ಸಹಾಯಕವಾಗಿರುತ್ತೆ ಅಂಥೇಳಿ ಆ ಕ್ರೆಡಿಟ್ ಕಾರ್ಡ್ ಸಂಪೂರ್ಣವಾಗಿ ಉಪಯೋಗಿಸಿ ಅದ್ರ ಕಂತು ಕಟ್ಟೋಕ್ಕಾಗ್ದಿರ ಇದೆಲ್ಲನೂ ಸೇರಿ ಕಂತು ಜಾಸ್ತಿ ಆಗ್ತಾಯಿದೆ. ಬೇರೆ ಒಂದು ಕಂತು ತೊಗೊಂಡು, ಬೇರೆ ಒಂದು ಸಾಲ ತೊಗೊಂಡು ಅದು ಕಂತು ಕಮ್ಮಿ ಆಗುತ್ತೆ ಅಂತ ಹೇಳಿ 6 ಸಾಲ ತೊಗೊಂಡು ಯಾವುದೂ ತೀರ್ಸೋಕ್ಕಾಗ್ದಿರ ಇನ್ನೊಬ್ಬರ ಸಹಾಯ ಪಡೆದು ಬ್ಯಾಂಕ್ಗಳಲ್ದಿರ ಈ ಚಕ್ರಬಡ್ಡಿಗೆ ಅಂತ ಕೊಡ್ತಾರಲ್ವ, ಅವ್ರ ಹತ್ರ ಸಾಲ ತೊಗೊಂಡು ಅತಿ ಹೆಚ್ಚಿನ ಬಡ್ಡಿ ಕಟ್ಟೋಕ್ಕಾಗ್ದಿರ ಎಲ್ಲ ಗೊಂದಲ ಹೇಗಾಗ್ಬಿಟ್ಟಿತ್ತು ಅಂತಂದರೆ, ನಾನು ಮಾಸದ ಕಂತು EMI ಕಟ್ಟಿಲ್ಲ ಅಂತಂದರೆ ಫೋನ್ಗಳು ಬರುತ್ತೆ. ಕೆಲವರಿಗೆ ನಾನು ಉತ್ತರ ಕೊಡೋಕ್ಕೆ ಸಾಧ್ಯ, ಆಮೇಲೆ ಕೊಡ್ತೀನಿ, ನಾಳೆ ಕೊಡ್ತೀನಿ, ಮುಂದಿನ ವಾರ ಕೊಡ್ತೀನಿ ಅಂತ. ಬಟ್ ಸಿಕ್ಕಾಪಟ್ಟೆ ಫೋನ್ಗಳು ಬಂದಾಗ ನಾನು ಅದನ್ನು ಯಾವುದಕ್ಕೂ ಉತ್ತರ ಕೊಡೋಕ್ಕೆ ಹೋಗಿಲ್ಲ. ಸೊ ಆ ಬ್ಯಾಂಕ್ನವರು ಮನೆಗೆ ಬರೋಕ್ಕೆ ಶುರು ಮಾಡಿದ್ರು. ದಿನಗಳು ಕಳೀತಾ ಇದ್ದಂಗೆ ಆ ಮನೆಗೆ ಬರೋರು ರೌಡಿಗಳಾಗಿ ಬರ್ತಾಯಿದ್ರು. ಅವ್ರ ಮನೆ ಹೊರಗಡೆ ನಿಂತ್ಕೊಂಡು ಯಾರು ಮನೆ ಒಳಗೆ ಅಂತ ರೋಡ್ನಿಂದ ಕಿರ್ಚಿ ನಮ್ಮ ಹೆಸರು ಕರೀತಾಯಿದ್ರು.
ಯಾಕ್ರಿ ಕಂತು ಕಟ್ಟೋಕ್ಕಾಗಲ್ಲ ಅಂತ. ನಾವು ಎಷ್ಟು ಬೇಡ್ಕೊಂಡ್ರು ಕೂಡ ಒಳಗೆ ಬನ್ನಿ ಮಾತಾಡೋಣ ಅಂತ ಇಲ್ಲ. ನೀವು ಎಷ್ಟು ಸಾರಿ ಫೋನ್ ಮಾಡಿದ್ರು ಪಿಕಪ್ ಮಾಡ್ತಾಯಿಲ್ಲ, ಅದಕ್ಕೋಸ್ಕರ ಈ ಕಟ್ಟಿ ಇಲ್ಲಾಂದರೆ ಇಲ್ಲೇ ಇಟ್ಕೊಂಡು ಕಿರ್ಚಾಡ್ತೀರಿ ಅಂತ. ಅಕ್ಕಪಕ್ಕದ ಮನೆಯವರೆಲ್ಲ ಹೊರಗೆ ಬಂದು ನೋಡ್ದೆ ಅಂದರೆ ನಮ್ಮ ಕೈಲಿ ತಡ್ಕೊಳಕ್ಕಾಗಿಲ್ಲ. ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಯಿತು. ಏನು ಮಾಡಬೇಕಂತಲೇ ಗೊತ್ತಿಲ್ಲ. ನನ್ನ ಅನಿಸಿಕೆ ಹೇಗಿತ್ತಂದರೆ ಕೀರ್ತನೆಗಳು 31ನೇ ಅಧ್ಯಾಯ 9ನೇ ವಚನದಿಂದ ನೋಡಿದಂದರೆ ಈ ಕೀರ್ತನೆಗಾರ ಏನು ಹೇಳಿದ್ನೋ, ನನಗೆ ಈ ಸಾಲದ ಭಾರ ಅದನ್ನು ಕಟ್ಟಕ್ಕಾಗ್ದಿರ ಈ ಸಾಲಗಾರರು ಮನೆ ಹತ್ರ ಬಂದು ಬಾಗಿಲು ತಟ್ಟು ನಮ್ಮ ಮರ್ಯಾದೆ ಎಲ್ಲ ಬೀದಿ ಪಾಲಾದಾಗ ನನ್ನ ಅನಿಸಿಕೆ 9ನೇ ವಚನದಿಂದ, ಯೆಹೋವನೇ ಕರುಣಿಸು, ಕಷ್ಟದಲ್ಲಿ ಬಿದ್ದಿದ್ದೇನೆ, ನನಗುಂಟಾದ ಬಾಧೆಯ ದೆಸೆಯಿಂದ ನನ್ನ ಕಣ್ಣು ಗುಡ್ಡು ಸೇದಿಕೊಂಡಿದೆ, ದೇಹಾತ್ಮಗಳು ಕುಗ್ಗಿ ಹೋದವು, ನನ್ನ ಜೀವಮಾನವೆಲ್ಲ ದುಃಖದಲ್ಲಿಯೂ ನಿಟ್ಟುಸಿರಿನಲ್ಲಿಯೂ ಕಳೆದು ಹೋಗುತ್ತಾ ಇದೆ, ನನ್ನ ಅಪರಾಧದಿಂದ ನನ್ನ ಶಕ್ತಿಯು ಕುಂದಿ ಹೋಯಿತು, ನನ್ನ ಎಲುಬುಗಳು ಸವೆದು ಹೋಗಿದೆ, ನನ್ನ ಎಲ್ಲ ಹಿಂಸಕರ ದೆಸೆಯಿಂದ ದೂಷಣೆಗೆ ಗುರಿಯಾದೆನು, ವಿಶೇಷವಾಗಿ ನೆರೆಯವರು ನನ್ನನ್ನು ನಿಂದಿಸುತ್ತಾರೆ, ನನ್ನ ಪರಿಚಿತರಿಗೆ ನನ್ನಲ್ಲಿ ಭೀತಿ ಉಂಟಾಯಿತು, ನನ್ನನ್ನು ದಾರಿಯಲ್ಲಿ ಕಂಡವರೆಲ್ಲರೂ ಹೊರೆಯಾಗಿ ಹೋಗುತ್ತಾರೆ, ನಾನು ಸತ್ತವರಂತೆ ಯಾರ ಜ್ಞಾಪಕಕ್ಕೂ ಬಾರದವನಾದೆನು, ಒಡೆದ ಬೋಕಿಯಂತಿದ್ದೇನೆ, ಅನೇಕರು ನನ್ನ ಪ್ರಾಣ ತೆಗೆಯಬೇಕೆಂದು ಒಳಸಂಚು ಮಾಡುತ್ತಿದ್ದಾರೆ, ಅವರು ಪಿಸುಗುಟ್ಟುವ ಮಾತುಗಳು ನನ್ನ ಕಿವಿಗೆ ಬಿದ್ದವೆ, ಎಲ್ಲ ಕಡೆಯಲ್ಲೂ ನನಗೆ ಭೀತಿ ಉಂಟಾಗಿದೆ. ಯಾರು ಏನು ಹೇಳಿಲ್ಲ ಅಂದರೂ ಕೂಡ, ಯಾರೇ ನೋಡಿದ್ರು ಕೂಡ ಅವ್ರು ನನ್ನ ಬಗ್ಗೆ ನೋಡಿ ನಗ್ತಾ ಇದ್ದಾರೆ, ಹಾಸ್ಯ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ನೋವು, ಸಿಕ್ಕಾಪಟ್ಟೆ ನಾಚಿಕೆ. ಹೊರಗಡೆ ಕಾಲಿಡಬೇಕಾದ್ರೂ ಕೂಡ ಎಲ್ರಿಗೂ ಗೊತ್ತಾಯಿತು ನಾನು ಕಂತು ಕಟ್ಟೋಕ್ಕಾಗ್ತಾಯಿಲ್ಲ, ಏನಪ್ಪ ಮಾಡೋದು. ಎಷ್ಟು ಸಾರಿ ಪ್ರಾರ್ಥನೆ ಮಾಡ್ತಾನೆ. ನನ್ನ ಪ್ರಾರ್ಥನೆ ಏನು, ಇದನ್ನೆಲ್ಲ ತೆರ್ಸೋಕೆ ಒಂದೇನಾದರೂ ಸಾಲ ಕೊಡಿ, ಎಲ್ಲಿಂದಾದರೂ ನಾನು ಇಲ್ಲ ಈ ಬ್ಯಾಂಕ್ ಅಪ್ಲೈ ಮಾಡ್ತೀನಿ, ಆ ಬ್ಯಾಂಕ್ ಅಪ್ಲೈ ಮಾಡ್ತೀನಿ, ಎಲ್ಲಿಂದ ಕೂಡ ಸಾಲ ಸಿಗ್ತಾಯಿಲ್ಲ. ಇವ್ರ ಹತ್ರ ಕೇಳ್ತಾಯಿದ್ದೀನಿ, ಅವ್ರ ಹತ್ರ ಕೇಳ್ತಾಯಿದ್ದೀನಿ, ಎಲ್ಲಿಂದನೂ ಕಾಲ ಸಿಗ್ತಾಯಿಲ್ಲ. ನನಗನ್ನಿಸ್ತಾ ಇದ್ದು, ದೇವರೇ ಯಾಕೆ ನನ್ನ ಪ್ರಾರ್ಥನೆ ನೀವು ಕೇಳ್ತಾ ಇಲ್ಲ. ಒಂದು ಸಾರಿ ದೇವ್ರ ಮೇಲೆ ಸಿಟ್ಟಾಗ್ತಾಯಿತ್ತು, ಬೇಜಾರಾಗ್ತಾಯಿತ್ತು, ದೇವರೇ ನೀವು ಇದ್ದೀರಾ, ಆ ರೀತಿಲೆಲ್ಲ ಆಲೋಚನೆಗಳು ಬರ್ತಾಯಿತ್ತು. ನಾನು ಮರ್ತೋಗಿದೆ, ಈಗ ನಾನು ಅನುಭವಿಸ್ತಾ ಇರೋಂಥ ಈ ನೋವು ಕಾರಣ ನನ್ನ ಸ್ವಂತ ಕಾರ್ಯಗಳ ಪರಿಣಾಮ ಅನ್ನೋದು ಮರೆತುಬಿಟ್ಟಿದ್ದೆ. ಇದೇ ಕೀರ್ತನೆಗಾರ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾನೆ. 19ನೇ ವಚನದಲ್ಲಿ ಹೇಳ್ತಾನೆ, ಸದ್ಭಕ್ತರಿಗೋಸ್ಕರ ನೀನು ಇಟ್ಟುಕೊಂಡಿರುವ ಮೇಲು, ಆಶ್ರಿತರಿಗೋಸ್ಕರ ನೀನು ಎಲ್ಲರ ಮುಂದೆ ಮಾಡಿದ ಉಪಕಾರಗಳು ಎಷ್ಟೋ ವಿಶೇಷವಾಗಿದೆ. ಮನುಷ್ಯರ ಒಳಸಂಚುಗಳಿಂದ ಹಾನಿ ಉಂಟಾಗದಂತೆ ಅವರನ್ನು ನಿನ್ನ ಸಾನ್ನಿಧ್ಯದಲ್ಲಿಯೇ ಮರೆಮಾಡುತ್ತಿ, ವಿವಾದಿಸುವ ನಾಲಿಗೆಗಳಿಂದ ಕೇಡಾಗದಂತೆ ಅವರನ್ನು ಗೋಪ್ಯ ಸ್ಥಳದಲ್ಲಿ ಅಡಗಿಸುತ್ತಿ, ಮುತ್ತಿಗೆ ಹಾಕಲ್ಪಟ್ಟಿರುವ ನಗರದಲ್ಲಿ ನನಗೆ ತನ್ನ ಕೃಪೆಯನ್ನು ಆಶ್ಚರ್ಯಕರವಾಗಿ ತೋರಿಸಿದ ಯೆಹೋವನಿಗೆ ಸ್ತೋತ್ರ. ಸಿಕ್ಕಾಪಟ್ಟೆ ನೋವು ಅಂತ ಆ ಕೀರ್ತನೆ ಪ್ರಾರಂಭದಲ್ಲಿ ಹೇಳ್ತಾ ಇದ್ದಾರೆ. ಅಂತ್ಯದಲ್ಲಿ ಯಾವ ರೀತಿಯಲ್ಲಿ ದೇವರು ತನ್ನ ಕನಿಕರವಾದ ಸಹಾಯಕರವಾದಂಥ ಕೈ ಚಾಚಿ ಮೇಲಕ್ಕೆ ಎತ್ತೋದನ್ನು ನೋಡಿ ಅನುಭವಿಸಿ ಯೆಹೋವನಿಗೆ ಸ್ತೋತ್ರ ಅಂತ ಇದ್ದಾನೆ. ಅದೇ ರೀತಿಯಲ್ಲಿ ಯಾವ ವ್ಯಕ್ತಿ ರೌಡಿಯಾಗಿ ಬಂದು ನಮ್ಮ ಮನೆ ಮುಂದೆ ಮಾನ ಮರ್ಯಾದೆ ತೆಗೆದುಹಾಕಿದ್ನೋ ಅದೇ ವ್ಯಕ್ತಿ ಅಲ್ಲಿ ಮನೆ ಮುಂದೆ ಕಿರ್ಚಾಡ್ತಾ ಇದ್ದಾನೆ ಅಂಥೇಳಿ ಅವನ ಹತ್ರ ಹೋಗಿ ನಾನು ಕಾಫಿ ಕೊಡಿಸ್ತೀನಿ ಬನ್ನಿ, ಮನೆಯೊಳಗೆ ಹಾಲಿಲ್ಲ ಅಂಥೇಳಿ ಹೋಟ್ಲ್ ಹತ್ರ ಕರ್ಕೊಂಡೋಗಿ ಕಾಫಿ ಕೊಡಿಸಿ ಅವನ ಹತ್ರ ನನ್ನ ಪರಿಸ್ಥಿತಿ ಹೀಗಿದೆ ಅಂತ ಮನಸ್ಸಿನಲ್ಲಿರೋಂಥ ನೋವು ಹಂಚ್ಕೊಂಡಾಗ ಆ ವ್ಯಕ್ತಿ ನನಗೆ ಹೇಳ್ದ, ಓಕೆ ಸರ್, ನಾನು ಅರ್ಥ ಮಾಡ್ಕೊಳ್ತೀನಿ ನಿಮ್ಮ ಕಷ್ಟ, ಆದರೆ ಬ್ಯಾಂಕ್ನವ್ರು ಆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಲ್ಲ. ಒಂದು ಕೆಲಸ ಮಾಡಿ, ನಿಮ್ಗೆ ಯಾವಾಗೆಲ್ಲ ದುಡ್ಡು ಸ್ವಲ್ಪ ಸಿಗುತ್ತೋ, ಎಷ್ಟು ಕಂತು ಅದು ಅಷ್ಟು ಕಟ್ಟೋಕ್ಕಾಗಿಲ್ಲ ಅಂದರೆ ಸ್ವಲ್ಪ ಹಣ ಏನಿದೆಯೋ ನನಗೆ ಫೋನ್ ಮಾಡಿ, ನಾನು ಬಂದು ನಿಮ್ಮ ಹತ್ರ ಹಣ ತೊಗೊಂಡೋಗಿ ಬ್ಯಾಂಕಿಗೆ ಕಂತು ಕಟ್ತೀನಿ, ಅವ್ರ ಹತ್ರ ನಾನು ಮಾತಾಡ್ತೀನಿ, ನಮ್ಮ ಮ್ಯಾನೇಜರ್ ಹತ್ರ ಮಾತಾಡ್ತೀನಿ, ಅವ್ರು ಯಾರು ನಿಮಗೆ ಫೋನ್ ಮಾಡ್ದಿರಾ, ಬೇರೆ ಯಾರು ಇಲ್ಲಿ ಬಂದಿರಾ, ನಾನು ನೋಡ್ಕೊತೀನಿ, ನಿಮಗೆ ಯಾವಾಗ ಹಣ ಸಿಗುತ್ತೋ ಅವಾಗೆಲ್ಲ ಫೋನ್ ಮಾಡಿಬಿಟ್ಟು ನನಗೆ ಕರೆಸಿ ಅಂತ. ಆವಾಗಿಂದ ಕನಿಷ್ಠ ಆಲ್ಮೋಸ್ಟ್ 2 ವರ್ಷದ ತನಕ ಯಾವಾಗ ನನಗೆ ಹಣ ಸಿಗ್ತಾಯಿತ್ತೋ ಆವಾಗ
ಸ್ವಲ್ಪ ಕೂಡಿಟ್ಟು ಇಷ್ಟು ಹಣ ಆಯಿತು, ಅವ್ನಿಗೆ ಫೋನ್ ಮಾಡಿ ಕೊಡೋದು. ಆ ರೀತಿಲಿ 2 ವರ್ಷಗಳ ತನಕ ಪ್ರತಿ ಸಾರಿ ಅವನ ಮನೆ ಹತ್ರ ಬಂದಾಗ ಅವನ ಹೋಟ್ಲ್ ಹತ್ರ ಕರ್ಕೊಂಡೋಗಿ ಅವನಿಗೆ ಕಾಫಿ ಕೊಡಿಸಿ ಆ ಹಣ ಕೊಟ್ಟು ಹೋಗ್ತಿದ್ದ. ಈ 2 ವರ್ಷದಲ್ಲಿ ನನ್ನ ಆತನ ಮಿತ್ರತ್ವ ಯಾವ ರೀತಿಲಿ ಬೆಳೀತು ಅಂದರೆ, ಕೊನೆ ಕಂತು ಕಟ್ಟಬೇಕಾದ್ರೆ ಅದಾದ ನಂತರ ಸಾಲ ತೀರೋಗುತ್ತೆ ಅನ್ನೋಂಥ ಕೊನೆ ಸಮಯದಲ್ಲಿ ಆ ವ್ಯಕ್ತಿ ಹೇಳ್ತಾನೆ, ಸರ್ ಹಾಗಾದರೆ ಮುಂದಿನ ತಿಂಗಳಿಂದ ನಾನು ಬರೋದಿಲ್ಲ ನಿಮ್ಮನ್ನು ನೋಡೋದಕ್ಕೆ, ನಿಮ್ಮ ಹತ್ರ ಮಾತಾಡೋದಕ್ಕೆ, ನಿಮ್ಮ ಹತ್ರ ಭೇಟಿಯಾಗೋಕ್ಕೆ, ನಿಮ್ಮ ಸಂಬಂಧ ಅಷ್ಟೇನಾ ಅಂತ ದುಃಖದ ಧ್ವನಿಯಿಂದ ವ್ಯಕ್ತಪಡಿಸ್ದ. ಅದಾದ ನಂತರ 1 ವರ್ಷ ಆದಮೇಲೆ ಮತ್ತೆ ಫೋನ್ ಮಾಡಿ, ಸರ್ ನಾನು ಮದುವೆ ಆಗ್ತಾಯಿದ್ದೀನಿ, ಖಂಡಿತ ನೀವು ಬರಬೇಕು ಅಂತ ನನಗೆ ಆಹ್ವಾನಕ್ಕೆ ಕಳಿಸ್ದ. ಅವಾಗ ನನಗೆ ಗೊತ್ತಾಯಿತು, ಅವತ್ತು ನನಗೆ ಸಾಲ ಬೇಕು ಅಂತ ಪ್ರಾರ್ಥನೆ ಮಾಡಿದೆ, ಕೊಟ್ಟಿಲ್ಲ ಅಂಥೇಳಿ ದೇವ್ರ ಬಗ್ಗೆ ಕೋಪ, ದುಃಖ, ನೋವು ಎಲ್ಲ ಅನ್ನಿಸ್ತು. ಆದರೆ ಈ ಕೆಲವು ವರ್ಷಗಳಾದ ನಂತರ ನೋಡ್ದ ಅಂದರೆ ಸಾಲನೂ ತೀರ್ತು, ಹೊಸ ಸಂಬಂಧನೂ ಬೆಳೀತು. ಈ ರೀತಿಯಾಗಿ ದೇವರು ನನಗೆ ಸಹಾಯಕವಾಗಿ, ಯಾವ ರೀತಿಲಿ ಈ ಕೀರ್ತನೆಗಾರನಿಗೆ ಸಹಾಯ ಸಿಕ್ಕಿದ ನಂತರ ಯೆಹೋವನಿಗೆ ಸ್ತೋತ್ರ ಅಂತ ಹೇಳ್ತಾ ಇದ್ರು, ಅದೇ ರೀತಿಯಲ್ಲಿ ನನ್ನ ಜೀವನದಲ್ಲಿ ನಾನು ಮಾಡಿರುವಂತಹ ತಪ್ಪು ಕಾರ್ಯಗಳ ಪರಿಣಾಮ ನೋವನ್ನು ಅನುಭವಿಸಿದೆ, ನನ್ನ ಕುಟುಂಬ ನೋವನ್ನು ಅನುಭವಿಸ್ತು. ಆದರೆ ದೇವರು ಖಂಡಿತವಾಗ್ಲೂ ಕೈ ಬಿಟ್ಟಿಲ್ಲ. ಆ ಕ್ಷಣಕ್ಕೆ ನನಗೆ ದೇವರು ಇಲ್ಲ ಅನ್ನಿಸ್ತು. ಆದರೆ ಕೆಲವು ವರ್ಷಗಳಾದ ನಂತರ ನೋಡ್ದ ಅಂತಂದರೆ ಖಂಡಿತವಾಗ್ಲೂ ದೇವರಿದ್ದಾರೆ ಅನ್ನೋಂಥ ಸಾಂತ್ವನ ನನಗೆ ಸಿಕ್ತು. ಇಂತಹ ಒಂದು ಕಷ್ಟ, ನೋವು, ನಷ್ಟ, ದುಃಖ ಇದೆಲ್ಲ ಯಾಕೆ ಬರುತ್ತೆ ಅಂತ ಹೇಳಿ ಆಲೋಚನೆ ಮಾಡಿ ನೋಡ್ದ ಅಂದರೆ, ಇದು ದೇವರಲ್ಲಿ ನಂಬಿಕೆಯನ್ನು ಬೆಳೆಸುವುದ ಬಗ್ಗೆ ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ. ಇದು ದೇವ್ರು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋಂಥ ಪ್ರಶ್ನೆ ಅಲ್ಲ. ಇದು ದೇವರು ನಿಜವಾಗ್ಲೂ ಪ್ರೀತಿಯುಳ್ಳ ದೇವರ, ಕನಿಕರವುಳ್ಳ ದೇವರ ಅನ್ನೋಂಥ ಪ್ರಶ್ನೆ ಅಲ್ಲ. ಇದು ನನ್ನನ್ನು ಬೆಳೆಸ್ತಾ ಇದ್ದಾರೆ. ತಪ್ಪು ಮಾಡಿದ ನಾನು, ತಪ್ಪು ಆಯ್ಕೆ ಮಾಡಿದ ನಾನು, ಅದಕ್ಕೆ ಪರಿಣಾಮವಾಗಿ ನಾನು ಅನುಭವಿಸ್ತಾ ಇದ್ದೀನಿ. ದೇವರನ್ನ ದೂಷಣೆ ಮಾಡೋದು ತಪ್ಪು. ಅದ್ರ ಬದಲು ಯಾಕೆ ಈ ಕಷ್ಟಗಳೆಲ್ಲ ನಡೆಯೋದಕ್ಕೆ, ನೋವು, ನಷ್ಟ ಇದೆಲ್ಲ ಆಗಕ್ಕೆ ಬಿಟ್ಟರು ಅಂತಂದರೆ, ನಾನು ನನ್ನ ನಂಬಿಕೆಯಲ್ಲಿ ಬೆಳಿಬೇಕು ಅನ್ನೋದಕ್ಕೋಸ್ಕರನೇ ಅನ್ನೋದು ನನಗೆ ಅರ್ಥ ಆಯಿತು. ನಾನು ಆತ್ಮಿಕ ಜೀವನದಲ್ಲಿ ಪರಿಪಕ್ವನಾಗೋದಕ್ಕೋಸ್ಕರ ಇದೆಲ್ಲ ನಡೀತಾ ಇದೆ ಅನ್ನೋ ಒಂದು ಮನದಟ್ಟು ನನಗಾಯಿತು. ದೇವರ ಹೃದಯ ತಿಳ್ಕೋಬೇಕು ಅಂತಂದರೆ ಆದಿಕಾಂಡ 18ನೇ ಅಧ್ಯಾಯ 23-32 ವಚನ ನೋಡ್ದಂದರೆ, ಅಲ್ಲಿ ಅಬ್ರಹಾಮನ ಮತ್ತು ದೇವರ ಸಂಭಾಷಣೆ ನಡೀತಾ ಇದೆ. ದೇವರು ಅಬ್ರಹಾಮನ ಹತ್ರ ಬಂದು ಹೇಳ್ತಾ ಇದ್ದಾರೆ, ನಾನು ಸೋಡೋಮ್ ಮತ್ತು ಗೋಮರ ಈ 2 ಪಟ್ಟಣದಲ್ಲಿರುವಂಥ ಎಲ್ಲರನ್ನೂ ನಾಶ ಮಾಡ್ತಾ ಇದ್ದೀನಿ. ನಾಶ ಮಾಡೋದಕ್ಕಿಂತ ಮುಂಚೆ ನಿನಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದಾಗ, ಇದನ್ನು ಕೇಳಿಸ್ಕೊಂಡು 25ನೇ ವಚನದಲ್ಲಿ ಅಬ್ರಹಾಮನಿಗೆ ಹೇಳ್ತಾನೆ, 23ರಿಂದ ಹೋದರೆ, ಆಗ ಅಬ್ರಹಾಮನು ಹತ್ತಿರಕ್ಕೆ ಬಂದು, ನೀನು ದುಷ್ಟರ ಸಂಗಡ ನೀತಿವಂತರನ್ನು ನಾಶ ಮಾಡುವಿಯಾ? ಒಂದು ವೇಳೆ ಆ ಊರೊಳಗೆ 50 ಮಂದಿ ನೀತಿವಂತರಿದ್ದರೂ, ಅದರಲ್ಲಿ 50 ಮಂದಿ ನೀತಿವಂತರಿದ್ದರೂ ಆ ಸ್ಥಳವನ್ನು ಉಳಿಸದೆ ನಾಶ ಮಾಡುವಿಯಾ? ಆ ರೀತಿಯಾಗಿ ದುಷ್ಟರಿಗೂ ಶಿಷ್ಟರಿಗೂ ಭೇದ ಮಾಡದೆ ದುಷ್ಟರ ಸಂಗಡ ನೀತಿವಂತರನ್ನು ಸಂಹರಿಸುವುದು ನಿನ್ನಿಂದ ಎಂದಿಗೂ ಆಗಬಾರದು. ಸರ್ವಲೋಕಕ್ಕೆ ನ್ಯಾಯ ತೀರಿಸುವವನು ನ್ಯಾಯವನ್ನೇ ನಡೆಸುವವನಲ್ಲವೇ ಎಂದು ಹೇಳಲು ಯೆಹೋವನು, ದೇವರ ಉತ್ತರ, ಸೊದೋಮಿನಲ್ಲಿ 50 ಮಂದಿ ನೀತಿವಂತರು ನನಗೆ ಸಿಕ್ಕಿದರೆ ಅವರ ನಿಮಿತ್ತ ಊರನ್ನೆಲ್ಲ ಉಳಿಸುವೆನು ಅಂದನು. ಸಂಭಾಷಣೆ ಹಂಗೆ ಮುಂದುವರ್ಕೊಂಡು ಹೋಗ್ತಾ ಇದೆ. 32ನೇ ವಚನದಲ್ಲಿ ಅಬ್ರಹಾಮನು, ಸ್ವಾಮಿ ನಿನಗೆ ಸಿಟ್ಟಾಗಬಾರದು, ಇನ್ನು ಒಂದೇ ಸಾರಿ ಮಾತಾಡುತ್ತೇನೆ. ಒಂದು ವೇಳೆ 10 ಮಂದಿ ಸಿಕ್ಕರು ಎನ್ನಲು ಆತನು, 10 ಮಂದಿಯ ನಿಮಿತ್ತವೂ ಅದನ್ನು ಉಳಿಸುವೆನು, ನಾಶ ಮಾಡುವುದಿಲ್ಲ ಅಂದನು. ಆ ಕಥೆನ ಮುಂದುವರ್ಸ್ಕೊಂಡು ಹೋದ ಅಂತಂದರೆ ನಾವು ನೋಡೋದು ಏನು, ಸೊದೋಮ್ ಗೋಮರ 2 ಕೂಡ ನಾಶವಾಗುತ್ತೆ. 2 ಪಟ್ಟಣಗಳು ಸಂಪೂರ್ಣವಾಗಿ ನಾಶವಾಗುತ್ತೆ. ಈಗಲೂ ಕೂಡ ಆ 2 ಪಟ್ಟಣದಲ್ಲಿ ಏನು ಕೂಡ ಬೆಳೆಸೋಕ್ಕಾಗೋದಿಲ್ಲ. ಆ ರೀತಿಯಲ್ಲಿ ನಾಶವಾಗಿ ಬಿದ್ದಿದೆ. 2000 ವರ್ಷಗಳ, ಅದಕ್ಕಿಂತ ಜಾಸ್ತಿ, 2700 ವರ್ಷ ಇರ್ಬೋದು, ಅದಕ್ಕಿಂತ ಜಾಸ್ತಿ ಈಗಲೂ ಕೂಡ ಬೆಳೆಸಲ್ಲ. ಆ ರೀತಿಯಲ್ಲಿ ನಾಶವಾಗಿದೆ. ಅಂದರೆ ಅಲ್ಲಿ 10 ಮಂದಿ ಕೂಡ ನೀತಿವಂತರಲ್ಲಿ ಇರಲಿಲ್ವಾ ಅನ್ನೋಂಥ ಪ್ರಶ್ನೆ ನಾವು ಸಾಧಾರಣವಾಗಿರುವಂಥ ಮನುಷ್ಯರ ಮನಸ್ಸೊಳಗೆ ಬರ್ಬೋದು. 10 ಮಂದಿ ಇಲ್ಲ, ಅದಕ್ಕೋಸ್ಕರ ದೇವರು ಅದನ್ನೆಲ್ಲ ಸುಟ್ಟಾಕ್ಬಿಟ್ರು ಅಂಥೇಳಿ. ಸ್ವಲ್ಪ ಆಳವಾಗಿ ಆಲೋಚನೆ ಮಾಡಿ ನೋಡಿ.
ನೀತಿವಂತರಂದರೆ ಯಾರು? ಪಾಪ ಮಾಡಿಲ್ಲದವರು. ಈ ಪ್ರಪಂಚದಲ್ಲಿ ಪಾಪ ಮಾಡಿಲ್ಲದವರು ಯಾರಾದರೂ ಇದ್ದಾರಾ? ಎಲ್ಲರೂ ಪಾಪ ಮಾಡಿದ್ದಾರೆ. ಸೊ ನಾವು ಆಲೋಚನೆ ಮಾಡಬೇಕು, ಆತ್ಮಿಕವಾಗಿ ದೇವರ ಬಗ್ಗೆ ಪರಿಪಕ್ವತೆ ಹೊಂದಿ ಆಲೋಚನೆ ಮಾಡಬೇಕಾಗಿರೋದು, ಕೆಟ್ಟ ವಿಷಯಗಳು ಯಾಕೆ ಸಂಭವಿಸುತ್ತಿವೆ ಅನ್ನೋದೆಲ್ಲ ಪ್ರಶ್ನೆ. ಅಥವಾ ಕೆಟ್ಟ ಜನರನ್ನು ಕೆಟ್ಟದ್ದನ್ನು ಮಾಡಲು ದೇವರು ಯಾಕೆ ಅನುಮತಿಸುತ್ತಿದ್ದಾರೆ ಅನ್ನೋದೆಲ್ಲ ಪ್ರಶ್ನೆ. ಪ್ರಶ್ನೆ ಏನು? ಒಳ್ಳೆಯ ಜನರು ಕೆಟ್ಟ ಕೆಲಸಗಳನ್ನು ಯಾಕೆ ಮಾಡ್ತಾ ಇದ್ದಾರೆ? ದೇವರು ನಮ್ಮನ್ನು ಸೃಷ್ಟಿ ಮಾಡಬೇಕಾದ್ರೆ ಒಳ್ಳೆಯ ಜನರಾಗೆ ಸೃಷ್ಟಿ ಮಾಡಿದರು, ಪರಿಶುದ್ಧತೆಯಿಂದ ತುಂಬಿರೋರನ್ನಾಗೆ ಸೃಷ್ಟಿ ಮಾಡಿರೋದು. ಒಳ್ಳೆಯ ಜನರಾಗಿ ಸೃಷ್ಟಿ ಆಗಿದ್ದರೂ ನಾವು ಯಾಕೆ ಕೆಟ್ಟ ಕೆಲಸ ಮಾಡ್ತಾ ಇದ್ದೀರಿ ಅನ್ನೋದೇ ಪ್ರಶ್ನೆ. ಈಗ ಇಡೀ ಪ್ರಪಂಚದಲ್ಲಿ ಅನೇಕರು ಸಾಯ್ತಾ ಇದ್ದಾರೆ. ದೇವರು ಯಾಕೆ ಶಿಕ್ಷಿಸ್ತಾ ಇದ್ದಾರೆ? ಇದರಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರಲ್ವಾ? ಕೆಟ್ಟವ್ರು ಕೆಲವರು ಇರ್ಬೋದು, ಅವ್ರು ಮಾತ್ರ ನಾಶ ಮಾಡಬೇಕು, ಯಾಕೆ ಒಳ್ಳೆಯವ್ರನ್ನೂ ಕೂಡ ಸಾಯಿಸ್ತಾ ಇದ್ದಾರೆ ಅನ್ನೋಂಥ ಪ್ರಶ್ನೆ ನಮ್ಮ ಮೆದುಳಿಗೆ ಬರುತ್ತೆ. ಪರಿಪಕ್ವತೆ ಇಲ್ಲ, ಒಳ್ಳೆಯವರು ಯಾರೂ ಇಲ್ಲ, ಎಲ್ಲರೂ ಪಾಪ ಮಾಡಿದ್ದೀರಿ, ಎಲ್ಲರೂ ಕೆಟ್ಟವರೇ. ಪ್ರಶ್ನೆ ನಾವು ಕೇಳಬೇಕಾಗಿರೋದು, ನಮ್ಮ ಪಾಪಗಳಿಗೆ ಅರ್ಹತವಾದಂತಹ ಶಿಕ್ಷೆ ಯಾಕೆ ದೇವರು ಕೊಡ್ತಾ ಇಲ್ಲ? ನಾನು ಇಷ್ಟೊಂದು ಅಸಹ್ಯಕರವಾದಂಥ ಪಾಪಗಳೆಲ್ಲ ಮಾಡ್ಕೊಂಡ್ಬಂದಿದ್ದೀನಲ್ವ, ಈ ಪಾಪಿಗೆ ಅರ್ಹತೆಯಾಗುವಂಥ ಶಿಕ್ಷೆ ಯಾಕೆ ದೇವ್ರು ನೀಡ್ತಾ ಇಲ್ಲ? ಅದು ನಿಜವಾಗ್ಲೂ ಕೇಳ್ಕೊಬೇಕಾಗಿರೋಂಥ ಪ್ರಶ್ನೆ. ಯಾಕೆ ಈಗೆಲ್ಲ ಕಷ್ಟ ಬರ್ತಾ ಇದೆ? ಯಾಕೆ ಈಗೆಲ್ಲ ಕಷ್ಟ ನೋವು ಆಗೋದಕ್ಕೆ ಬಿಟ್ಕೊಡ್ತಾ ಇದ್ದಾರೆ ದೇವರು ಕರುಣಾವಂತರಲ್ವಾ, ಪ್ರೀತಿವಂತರಲ್ಲ? ಅದೆಲ್ಲ ಪ್ರಶ್ನೆ. ಇಷ್ಟು ಒಳ್ಳೆಯ ದೇವರು, ನ್ಯಾಯಾಧೀಶರಾದಂಥ ದೇವರು, ನಾವು ಮಾಡ್ತಿರೋಂಥ ಪಾಪನೆಲ್ಲ ನೋಡಿ ಸಹಿಸ್ಕೊಂಡು ಇನ್ನೂ ತಾಳ್ಮೆಯಿಂದ ಇದ್ದಾರಲ್ವಾ, ಅದಕ್ಕೆ ಸ್ತೋತ್ರ ಹೇಳಬೇಕು. ಅಂತಹ ಪರಿಪಕ್ವತೆಯಲ್ಲಿ ನಾವು ಬೆಳಿಬೇಕು. ನಾನು ಹೊಸದಾಗಿ ಕ್ರೈಸ್ತನಾಗಿರಬೇಕಾದ್ರೆ ಕೆಲವು ಶಿಷ್ಯರ ಮನೆಗೆ ಹೋದಾಗ ಈ ಒಂದು ಪೋಸ್ಟರ್ನ ನೋಡಿದೆ, ಹೆಜ್ಜೆಗಳು ಅನ್ನೋಂಥ ಒಂದು ಪೋಸ್ಟರ್. ಆ ಪೋಸ್ಟರಲ್ಲಿ ದೇವರ ಮತ್ತು ಒಬ್ಬ ವ್ಯಕ್ತಿಯ ಸಂಭಾಷಣೆ. ಆ ವ್ಯಕ್ತಿ ಹೇಳ್ತಾನೆ, ದೇವರೇ, ನನ್ನ ಜೀವನ ಅನ್ನೋದು ನಾನು ಹಿಂತಿರುಗಿ ನೋಡ್ದೆ ಅಂತಂದರೆ ಇಡೀ ಜೀವನದಲ್ಲಿ 2 ಥರವಾದಂಥ ಹೆಜ್ಜೆಗಳು, ಅಂದರೆ ಇಬ್ಬರು ನಡ್ಕೊಂಡು ಬರ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಹೆಜ್ಜೆಗಳಿದೆ. ಒಂದು ನನ್ನ ಹೆಜ್ಜೆಗಳು, ಇನ್ನೊಂದು ನಿಮ್ಮ ಹೆಜ್ಜೆಗಳು. ನೀವು ನನ್ನ ಜೊತೆಯಲ್ಲೇ ನೋಡ್ಕೊಂಡು ಬರ್ತಾ ಇದ್ದೀರ. ಆದರೆ ಒಂದು ವಿಷಯ ನಾನು ಗಮನಿಸಿದೆ, ಏನಂದರೆ ನನ್ನ ಜೀವನದಲ್ಲಿ ಕೆಲವು ಹಂತಗಳಲ್ಲಿ ಒಂದೇ ಹೆಜ್ಜೆ ಗುರುತು ನೋಡ್ತಾ ಇದ್ದೀನಿ, ಇನ್ನೊಂದು ಕಾಣಿಸ್ತಾ ಇಲ್ಲ. ಯಾಕೆ ದೇವರೇ? ಅದರಲ್ಲೂ ವಿಶೇಷವಾಗಿ ನಾನು ಆಲೋಚನೆ ಮಾಡಿ ನೋಡಿದೆ ಅಂದರೆ, ಅದು ನಾನು ಕಷ್ಟದಲ್ಲಿದ್ದಾಗ, ನಾವು ನೋವಿನಲ್ಲಿದ್ದಾಗ, ನನ್ನ ಜೀವನದಲ್ಲಿ ಕಷ್ಟ ನೋವು ನಷ್ಟ ಬಂದಾಗ ನಾನು ಒಂದೇ ಹೆಜ್ಜೆ ಗುರುತುಗಳು ನೋಡ್ತಾ ಇದ್ದರು, ಇನ್ನೊಂದಿಲ್ಲ. ಯಾಕೆ ದೇವರೇ? ಆ ಸಮಯದಲ್ಲಿ ನೀವು ನನ್ನನ್ನು ಬಿಟ್ಟು ಹೋಗ್ಬಿಡ್ತೀರಾ, ನನ್ನನ್ನು ಒಬ್ಬನೇ ಬಿಟ್ಟು ಹೋಗ್ತಾ ಇದ್ದೀರಾ ಅಂತ ಪ್ರಶ್ನಿಸಿದಾಗ ದೇವರು ಉತ್ತರ ಕೊಡ್ತಾರೆ, ಹೌದು ಮಗನೇ, ಹೌದು ಮಗಳೇ, ನಿನ್ನ ಜೀವನದಲ್ಲಿ ಕಷ್ಟ ನೋವು ನಷ್ಟ ದುಃಖ ಅಂತ ಬಂದಾಗ ಒಂದೇ ಹೆಜ್ಜೆ ನೀನು ನೋಡ್ತಾ ಇರೋದು, ಅದು ನಿನ್ನ ಹೆಜ್ಜೆ ಅಲ್ಲ, ನನ್ನ ಹೆಜ್ಜೆ ಅಂತ ದೇವರು ಹೇಳ್ತಾ ಇದ್ದಾರೆ. ಅಂದರೆ ಆ ಕಷ್ಟ ನೋವು ಅನ್ನೋದು ಬಂದಾಗ ನಾನು ನಿನ್ನನ್ನು ಹೊತ್ಕೊಳ್ತೀನಿ, ಹೊತ್ಕೊಂಡು ನಡೆದು ಕಷ್ಟ ಆದ ನಂತರ ನಿಮ್ಮನ್ನು ಮತ್ತೆ ನಡೆಸಕ್ಕೆ ಬಿಡ್ತೀನಿ. ಅದಕ್ಕೋಸ್ಕರ ಒಂದೇ ಹೆಜ್ಜೆ ಗುರುತು ನೀವು ನೋಡೋಕ್ಕೆ ಸಾಧ್ಯ. ಈ ಸಂಭಾಷಣೆ ಕೇಳಿದಾಗಿಂದ ಯಾವತ್ತೇ ಆಗಲಿ ಕಷ್ಟ ಕಾಲ ಬಂದಾಗ ನನಗನ್ಸುತ್ತೆ, ದೇವರೇ, ನನ್ನ ನೀವು ಹೊತ್ಕೊಂಡು ನಡೆಸ್ತಾ ಇದ್ದೀರಾ. ಇದಕ್ಕೆ ನಾನು ನಿಮಗೆ ಸ್ತೋತ್ರ ಹೇಳ್ತೀನಿ. ಅದ್ಭುತವಾದಂಥ ಸತ್ಯ ನಮಗೆಲ್ಲಿ ಗೊತ್ತಾಗುತ್ತೆ ಅಂದರೆ, ಶಿಲುಬೆ ಮೇಲೆ ಪಾಪ ಮಾಡಿದ ನಾನು, ನರಕ ಅನುಭವಿಸ್ಬೇಕಾಗಿರೋದು ನಾನು, ಶಿಕ್ಷೆ ಅನುಭವಿಸ್ಬೇಕಾಗಿರೋದು ನಾನು. ನ್ಯಾಯ ತೀರ್ಪು ದಿನ ನೀನು ಪಾಪ ಮಾಡಿದ್ಯಾ, ನೀನು ನರಕಕ್ಕೆ ಹೋಗಬೇಕು ಅಂತ ನ್ಯಾಯ ತೀರ್ಪು ಆಗಬೇಕು. ಆದರೆ ಏಸು ಏನು ಮಾಡಿದ್ರು? ಈ ವ್ಯಕ್ತಿಯ ಪಾಪದ ಶಿಕ್ಷೆ ಏನಿದೆಯೋ ಅದನ್ನು ನನಗೆ ಕೊಡಿ, ಈ ವ್ಯಕ್ತಿಯ ಪಾಪ ನಾನು ಹೊರ್ತೀನಿ ಅಂತ ನನ್ನ ಪಾಪನ, ನನ್ನ ಶಿಕ್ಷೆನ ಶಿಲುಬೆ ಮೇಲೆ ಅವರೇ ಅನುಭವಿಸ್ತಾರೆ. ಅಂದರೆ ಆ ಹೆಜ್ಜೆ ಗುರುತು
ಯೋಚಿಸ್ಕೊಂಡಾಗ, ಕಷ್ಟ ಕಾಲ ಬಂದಾಗ ದೇವರು ಇಲ್ಲ, ದೇವ್ರು ಯಾಕೆ ಸುಮ್ಮನೆ ಇದ್ದಾರೆ, ದೇವ್ರು ದೂರ ಹೋಗ್ಬಿಟ್ಟಿದ್ದಾರೆ, ದೇವ್ರು ಯಾಕೆ ಪ್ರಾರ್ಥನೆ ಕೇಳ್ತಾರೆ, ನನ್ನನ್ನು ಹೊತ್ಕೊಂಡು ಅವರು ನಡೀತಾ ಇದ್ದಾರೆ ಆ ಕಷ್ಟದಲ್ಲಿ. ಶಿಲುಬೆಯಿಂದ ಸ್ಪಷ್ಟವಾಗಿ ನನಗೆ ಅರ್ಥ ಆಗ್ತಾಯಿದೆ. ಶಿಲುಬೆ ಅನ್ನೋಂಥ ವಿಷಯ ಬಂದಾಗ ಯೆಶಾಯ 53ನೇ ಅಧ್ಯಾಯ 5ನೇ ವಚನ ನೋಡಿದಂದರೆ, ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಅಂತ ಯೆಶಾಯ ಗ್ರಂಥದಲ್ಲಿ, ಅಂದರೆ ಕ್ರಿಸ್ತಪೂರ್ವ 700ನೇ ಇಸ್ವಿಯಲ್ಲಿ ಇದನ್ನು ಬರೆದಿದ್ರು. ಯೇಸು ಕ್ರಿಸ್ತರು ಬರೋಕ್ಕಿಂತ 700 ವರ್ಷಗಳ ಹಿಂದೆಯೇ ಪ್ರವಾದನೆ ನಡೆದಿತ್ತು. ಈ ರೀತಿಯಾಗಿ ಯೇಸು ಕ್ರಿಸ್ತರು ಬರ್ತಾರೆ, ನಮ್ಮ ಪಾಪಗಳಿಗೆ, ನನ್ನ ದ್ರೋಹಗಳಿಗೆ ಅವರು ಅನುಭವಿಸ್ತಾರೆ. ಆತನ ಬಾಸುಂಡೆಗಳಿಂದ ನನಗೆ ಗುಣವಾಯಿತು ಅಂತ ಕ್ರಿಸ್ತಪೂರ್ವ 700ನೇ ಇಸ್ವಿಯಲ್ಲಿ ಇದನ್ನು ಬರೆದಿದ್ರು. ರೋಮಾಪುರದವರಿಗೆ 5ನೇ ಅಧ್ಯಾಯ 8ನೇ ವಚನ ನೋಡಿದ್ರೆ, ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ ಅಂತ ಪೌಲಲ್ಲಿ ಬರೀತಾ ಇದ್ದಾರೆ. ಇದು ಕ್ರಿಸ್ತ ಶಕ, ಅಂದರೆ ಕ್ರಿಸ್ತ ಬಂದು ಹೋದ ನಂತರ 57ನೇ ಇಸ್ವಿಯಲ್ಲಿ ಬರೆದಿರೋದು. ಈಗ 2021ನೇ ವರ್ಷದಲ್ಲಿ ನಾವು ನಿಂತು ನೋಡ್ದ ಅಂದರೆ ಇದೆಲ್ಲ ಕೂಡ ನನ್ನ ಹಿಂದೆ ನಡೆದಿರೋದು. ಅಂದರೆ ಯೇಸು ಕ್ರಿಸ್ತರು ಸತ್ತಾಗ, ಅದ್ರ ಬಗ್ಗೆ ಪ್ರವಾದನೆ ಮಾಡಿದಾಗ, ರೋಮಾಪುರದವರಿಗೆ ಪೌಲನು ಬರೆದಾಗ, ಇದೆಲ್ಲ ನನ್ನ ಹಿಂದೆ. ಅದಾದ ನಂತರ ಅಂದರೆ ಭವಿಷ್ಯದಲ್ಲಿ ನಾನು ಬಂದು ಹುಟ್ಟಿರೋದು. ಭವಿಷ್ಯದಲ್ಲಿ ನಾನು ಏನೆಲ್ಲ ಪಾಪ ಮಾಡ್ತೀನೋ, ಎಂತಹ ಅಸಹ್ಯಕರವಾದಂಥ ದ್ರೋಹ, ಪಾಪ ಇದನ್ನೆಲ್ಲ ಮಾಡ್ತೀನೋ, ಮುಂಚೆನೇ ಯೇಸು ಅದನ್ನು ನನ್ನ ಮೇಲೆ ಆ ಶಿಕ್ಷೆ ನನಗೆ ಕೊಡಿ, ಆ ಪಾಪನ ನಾನು ಹೊರ್ತೀನಿ. ಒಂದು ಪಾಪ ಮಾಡಿಲ್ಲದ ಯೇಸು ಕ್ರಿಸ್ತರು, ನನ್ನ ದೇವರು, ನನ್ನ ಕರ್ತರು ತನ್ನ ಮೇಲೆ ತಗೊಂಡು ನನಗೋಸ್ಕರ ಪ್ರಾಣ ತ್ಯಾಗ ಮಾಡೋದು ನೋಡ್ತಾ ಇದ್ದೀನಿ. ಇದಕ್ಕಿಂತ ಪ್ರೀತಿ ಬೇರೆ ಇದೆಯಾ? ಖಂಡಿತವಾಗ್ಲೂ. ಯಾವ ರೀತಿಲಿ ನಾನು ಚಿಕ್ಕ ಹುಡುಗನಾಗಿದ್ದಾಗ ಆ ಒಂದು ಕತೆ ಕೇಳಿದ್ನೋ, ಮಗ ಕೆಳಗೆ ಬಿದ್ದಾಗ ತಾಯಿಯ ಹೃದಯ ಮಗ ಪೆಟ್ಟು ಬಿತ್ತ ಅಂತ ಹೇಳ್ತೋ, ಅದೇ ರೀತಿಯಲ್ಲಿ ನಾವು ನೋವಿನಲ್ಲಿದ್ದಾಗ ನಮ್ಮನ್ನು ಅವ್ರ ಕೈಯಲ್ಲಿ ಎತ್ಕೊಂಡು ನಾವು ಎಷ್ಟೇ ನೋವು, ನಷ್ಟ, ದುಃಖ ಬಳಲ್ತಾ ಇದ್ದರೂ ಕೂಡ ಬಹುಶಃ ಸುಮ್ಮನೆ ಇರ್ಬೋದು, ಅವರು ಸುಮ್ಮನೆ ಇದ್ದಾರೆ ಅನ್ನೋ ರೀತಿ ನಮಗೆ ಅನ್ನಿಸ್ತಾ ಇರ್ಬೋದು. ಆದರೆ ನಾವು ಅವರ ತೋಳಿನಲ್ಲಿದ್ದೀರಿ ಅನ್ನೋದನ್ನು ಮರಿಬೇಡಿ. ನಾನು ಕಷ್ಟದಲ್ಲಿದ್ದಾಗ, ನೋವಿನಲ್ಲಿದ್ದಾಗ, ದುಃಖದಲ್ಲಿದ್ದಾಗ ದೇವರು ಎಲ್ಲಿದ್ದಾರೆ? ನನ್ನ ಜೊತೆಯಲ್ಲೇ ಇದ್ದಾರೆ, ನನ್ನನ್ನು ಎತ್ಕೊಂಡಿದ್ದಾರೆ. ಅಷ್ಟು ಪ್ರೀತಿ ಮಾಡ್ತಾರೆ ನನ್ನ ದೇವರು. ಇಂತಹ ಮಹಾ ದೇವರಿಗೆ, ಮಹಾಕರ್ತನಿಗೆ, ಯೆಹೋವನಿಗೆ ಸ್ತೋತ್ರ ಹೇಳೋಣ, ಪ್ರಾರ್ಥಿಸೋಣ. ನಾವು ಈ ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳಬೇಕಾದ್ರೆ ಯೇಸು ಕ್ರಿಸ್ತರ ನಿಜವಾದ ಆ ಪ್ರೀತಿ ಶಿಲುಬೆ ಮೇಲೆ ಸ್ಪಷ್ಟವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಪ್ರೀತಿನ ಅನುಭವಿಸೋಣ. ನೀವು ನೋವಿನಲ್ಲಿರ್ಬೋದು, ಸಿಕ್ಕಾಪಟ್ಟೆ ನೋವು, ಯಾರಿಗೂ ಅರ್ಥ ಆಗದೇ ಇರೋಂತಹ ನಷ್ಟ, ದುಃಖ ನೀವು ಅನುಭವಿಸ್ತಾ ಇರ್ಬೋದು. ಒಂದು ವಿಷಯ ಮರಿಬೇಡಿ, ದೇವರು ನಿಮ್ಮನ್ನು ಎತ್ಕೊಂಡು ನಡೆಸ್ತಾ ಇದ್ದಾರೆ. ಅದಕ್ಕೋಸ್ಕರ ಸ್ತೋತ್ರ ಹೇಳ್ತಾ ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ನಿಜವಾದ ತಂದೆ ಸ್ವಾಮಿ, ನೀವು ಪ್ರೀತಿ ಅಂದರೆ ನೀವೇ ಸ್ವಾಮಿ. ನಿಮಗಿಂತ ಪ್ರೀತಿಸುವಂತಹ ಬೇರೆ ಯಾರು ಈ ಪ್ರಪಂಚದಲ್ಲಿ ಇಲ್ಲ ಸ್ವಾಮಿ. ನಮಗೆ ಕೆಲವು ಸಾರಿ ಅನ್ನಿಸ್ತಾ ಇರುತ್ತೆ, ದೇವರೇ ಯಾಕೆ ನನ್ನ ಪ್ರಾರ್ಥನೆ ಕೇಳಿಸ್ತಾ ಇಲ್ಲ ಅಂತ. ನೀವು ಮೌನವಾಗಿರ್ಬೋದು, ಆದರೆ ಮೌನವಾಗಿದ್ದೀರಿ ಅಂತ ಹೇಳಿ ನೀವು ನಮ್ಮಿಂದ ದೂರ ಇದ್ದೀರಿ ಅಂತೇನಿಲ್ಲ ಸ್ವಾಮಿ. ಯಾವ ರೀತಿಯಲ್ಲಿ ಶಡ್ರಾಕ್, ಮೆಷಕ್, ಅಬೇದ್ನೆಗೋ ಬೆಂಕಿಯಲ್ಲಿದ್ದರು, ಆ ಬೆಂಕಿಯ ಮಧ್ಯದಲ್ಲಿ ನೀವು ಬಂದರು, ಅದೇ ರೀತಿಯಲ್ಲಿ ನಮ್ಮ ಕಷ್ಟದ ಒಳಗೆ ನೀವು ಬರ್ತಾ ಇದ್ದೀರಿ ಸ್ವಾಮಿ. ನಮ್ಮ ಗೋಳಾಟದಲ್ಲಿ ನೀವು ಭಾಗಿಯಾಗಿದ್ದೀರಿ ಸ್ವಾಮಿ. ಈ ನೋವಿನ ಜೀವನ ನಮ್ಮ ಕೈಯಲ್ಲಿ ತಡ್ಕೊಳಕ್ಕಾಗೋದಿಲ್ಲ ಅಂತ ನಮ್ಮನ್ನು ನಿಮ್ಮ ತೋಳ್ನಲ್ಲಿ ಇಟ್ಕೊಂಡು ನೀವು ನಡ್ಕೊಂಡು ಹೋಗ್ತಾ ಇದ್ದೀರಿ ನಮಗೋಸ್ಕರ ಸ್ವಾಮಿ. ನೀವು ಅನುಭವಿಸ್ತಾ ಇದ್ದೀರಿ ನಮ್ಮ ಕಷ್ಟಗಳು ಸ್ವಾಮಿ. ಅದಕ್ಕೆ ಸಾಕ್ಷಿ ಶಿಲುಬೆ. ಈ ರೊಟ್ಟಿ ಮತ್ತು ದ್ರಾಕ್ಷಾರಸ ತಗೋಬೇಕಾದ್ರೆ
ಇದನ್ನು ಎಂದೆಂದಿಗೂ ಮರಿಬಾರ್ದು. ಆ ರೀತಿಯಲ್ಲಿ ನನ್ನ ಮನಸ್ಸನ್ನು ಅಂತರಾಳದಲ್ಲಿ ನನಗೆ ಮನದಟ್ಟಾಗಬೇಕು, ಆ ರೀತಿಲಿ ನನಗೆ ತಿಳಿಸಿ ಹೇಳಬೇಕು. ಅದನ್ನು ಅರ್ಥ ಮಾಡಿಸಿ ಅಂತ ನಿಮ್ಮ ಹತ್ರ ಬೇಡ್ಕೊತಾ ಇದ್ದೀನಿ ಸ್ವಾಮಿ. ಯಾವುದೇ ಕಾಲಕ್ಕೂ ನಮ್ಮನ್ನು ಬಿಟ್ಟು ಹೋಗಿಲ್ಲ ಸ್ವಾಮಿ, ನೀವು ನಮ್ಮನ್ನು ಅಗಲಿ ಹೋಗಿಲ್ಲ. ನಮ್ಗೆ ಹಂಗೆ ಅನಿಸ್ಬೋದು ಸ್ವಾಮಿ, ಆದರೆ ಸದಾ ಕಾಲ ನಮ್ಮ ಜೊತೆಯಲ್ಲಿ ಇದ್ದೀರಿ, ಅಷ್ಟು ಪ್ರೀತಿ ನಮ್ಮನ್ನು ಮಾಡ್ತಾಯಿದ್ದೀರಿ. ಅದಕ್ಕೋಸ್ಕರ ನಿಮಗೆ ಸ್ತೋತ್ರ ಕೃತಜ್ಞತೆ ಸಲ್ಲಿಸ್ತಾ ಈ ಒಂದು ಪ್ರಾರ್ಥನೆಯನ್ನು ಯೇಸುವೆ ನಿಮ್ಮ ನಾಮದಲ್ಲಿ ಕೇಳಿ ಮುಗಿಸ್ತಾ ಇದ್ದೀರಿ. ಆಮೇನ್. ಮುಂದೆ ಹೋಗುವೆನು ನನ್ನೇಸುವಿನೊಡನೆಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನೇಸುವಿನೊಡನೆಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು, ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನೇಸುವಿನೊಡನೆಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ನನ್ನ ಯೇಸುವಿನ ಕೃಪೆಯೇ ನನಗೆ ಸಾಕು ಈ ಲೋಕದೊಳು, ನನ್ನ ಯೇಸುವಿನ ಕೃಪೆಯೇ ನನಗೆ ಸಾಕು ಈ ಲೋಕದೊಳು. ನಾನು ಸ್ಥಿರನಾಗಿ ಮುಂದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ನಾನು ಸ್ಥಿರನಾಗಿ ಮುಂದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನೇಸುವಿನೊಡನೆಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನೇಸುವಿನೊಡನೆಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಬಹಳ ಬಹಳ ಧನ್ಯವಾದಗಳು ಕಿರಣ್ ಸಹೋದರೇ. ಅದ್ಭುತವಾದ ವಾಕ್ಯವನ್ನು ನಮ್ಮೆಲ್ಲರಿಗೆ ನೀವು ತಿಳಿಸಿದಿರ. ನಾವು ಈ ವಾಕ್ಯವನ್ನು ಕಲಿತುಕೊಂಡು ಅಭ್ಯಾಸ ಮಾಡಿ ದೇವರಿಗೆ ಮಹಿಮೆ ಮಾಡೋಣ. ಆಮೆನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಇವಾಗ ಕೆಲವು ಪ್ರಕಟಣೆಗಳಿದೆ. ಮುಂದಿನ ಭಾನುವಾರ ಎಂದಿನಂತೆ ಬೆಳಗ್ಗೆ 9:30ಕ್ಕೆ ಕನ್ನಡ ಆನ್ಲೈನ್ ಆರಾಧನಾ ಇರುವಂತದ್ದಾಗಿದೆ, ಯೂಟ್ಯೂಬ್ ಮುಖಾಂತರ. ಬುಧವಾರ ಸೌತ್ ರೀಜನ್ ಮಧ್ಯವಾರದ ಕೂಟ ಸಂಜೆ 7:30ಕ್ಕೆ ಇರುತ್ತದೆ. ಗೋಲ್ಡನ್ ಸ್ಟಾರ್ ಕೂಟ ಈ ಸಂಜೆ 6:30ಕ್ಕೆ ಇರುತ್ತದೆ. ನಮ್ಮೆಲ್ಲರೂ ಉದಾರತೆಗೆ ತುಂಬಾ ಧನ್ಯವಾದಗಳು. ಕೋವಿಡ್ ನಿಂದ ಪೀಡಿತರಾಗಿರೋಕ್ಕೋಸ್ಕರ ಇಂದಿನ ಕಾಣಿಕೆಯನ್ನು ಕೊಡಿಸಲಾಗುತ್ತದೆ. ನಾವೆಲ್ಲರೂ ಉದಾರ ಮನಸ್ಸಿನಿಂದ ಕೊಡುವುದರ ಮೂಲಕ ಪೀಡಿತರಿಗೆ ಸಹಾಯ ಮಾಡೋಣ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಮತ್ತು ಅವರಿಗೋಸ್ಕರ ನಾವು ನಿರಂತರವಾಗಿ ಪ್ರಾರ್ಥನೆ ಮಾಡೋಣ. ದಯವಿಟ್ಟು ನಿಮ್ಮ ತಿಂಗಳ ಕಾಣಿಕೆಯನ್ನು ಪಾವತಿಸಿ. ಈ ಸಮಯದಲ್ಲಿ ಸ್ಲೈಡ್ ಅನ್ನು ತೋರಿಸಲಾಗುತ್ತದೆ.
ತಿಂಗಳ ಕೊನೆ ಭಾನುವಾರ KKC ತರಗತಿ ಇರುವುದಿಲ್ಲ. ಸಹೋದರ ಮತ್ತು ಸಹೋದರಿಯರೇ, ಈ ಹೊತ್ತು ಸಾಯಂಕಾಲ 4:30ಕ್ಕೆ ಸುಗುಣಾವತಿ ಅವರ ಮೆಮೋರಿಯಲ್ ಸರ್ವಿಸ್ ಇರುತ್ತದೆ. ಝೂಮ್ ಲಿಂಕ್ ಮುಖಾಂತರ ನೀವು ಜಾಯಿನ್ ಆಗೋದಕ್ಕೆ ನಾನು ಕಳಕಳಿಯಿಂದ ನಿಮ್ಮಲ್ಲಿ ವಿನಂತಿಸ್ತೇನೆ. ಝೂಮ್ ಲಿಂಕ್ಗೋಸ್ಕರ ನಿಮ್ಮ ನಾಯಕರಿಗೆ ನೀವು ಸಂಪರ್ಕಿಸಬಹುದು. ಧನ್ಯವಾದಗಳು. Therefore, as we have opportunity, let us do good to all people, especially to those who belong to the family of believers. Galatians 6:10. This scripture is the heart of especially the family, or ETF. Around the world, there are very real and dire needs amongst our brothers and sisters, ranging from hunger to illness to lack of shelter to living in war-torn societies. Especially the family was started in 2011 by a small group of disciples in a variety of ICOC congregations. The mission of ETF is to work with local ICOC church leaders to identify and meet the urgent needs among our 115,000 disciples in our family of churches worldwide. The mission is simple: directly meet the urgent needs of disciples around the world. You know, we love supporting Hope Worldwide, its volunteers and programs around the world that serve millions of lives. At ETF, our target is a little more precise. Our vision is to do good to all people, of course, but especially to those who belong to the family of believers. Galatians 6:10. We're very aware that we have a disparity around our fellowship. We have those, the haves and the have-nots. We know that many of you, even your families, even your kids, want to help. So we're here to make that happen. The promise of ETF is that every dollar of support received by the ETF program will in turn be received in full by the individuals, families, and programs that were chosen to receive it. And that's extremely rare. And this is possible because the program is managed by a generous team of volunteers and donors who provide support to cover wire transfer fees, other expenses. The ETF program is an incredible vessel to help us support brothers and sisters in need. ETF coordinators in each region of the world, handpicked by their church leaders, help provide profiles of brothers and sisters who are in dire need. These need profiles are then approved and uploaded onto the ETF website. The impact of ETF has to date involved the distribution of more than $390,000 to disciples in Asia, Africa, and Latin America for needs such as education, healthcare, housing, and nutrition. The ETF program gives us a direct avenue to help our brothers and sisters suffering around the world. Some need food, some need medication, and we are blessed to have the opportunity to provide it. We may never meet these brothers and sisters in person, but we can be sure that they will be ever thankful for the tangible gift you gave them in their time of need. Through ETF, we can meet the immediate needs of disciples around the world. So please go to especiallythefamily.org for more information and to learn how to give. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಪರಿಶುದ್ಧ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಈ ಆರಾಧನೆಯೆಲ್ಲ ನೀವು ನಮ್ಮೊಂದಿಗೆ ಇದ್ದು ನಮ್ಮನ್ನು ನಡೆಸಿದಿರಾ, ವಾಕ್ಯದಿಂದ ಬಲಪಡಿಸಿದಿರಾ, ಅದಕ್ಕಾಗಿ ಬಹಳ ಬಹಳ ಸ್ತೋತ್ರ. ಪರಿಶುದ್ಧ ದೇವರೇ, ನಾವು ನಿಮ್ಮ ಮಕ್ಕಳಾಗಿ ವಾಕ್ಯದ ಪ್ರಕಾರ ಅಭ್ಯಾಸ ಮಾಡಿ ನಡೆಯುವಂತೆ ನಮ್ಮನ್ನು ಸಹಾಯ ಮಾಡಿ. ಯೇಸುವೆ, ಈ ದಿವಸ ಈ ಸಮಯ ನಿಮ್ಮ ಕೈಗೆ ಒಪ್ಪಿಸ್ತೀವಿ. ಬರುವಂತ ಭಾನುವಾರ ಸಹ ಇದೇ ರೀತಿಯಲ್ಲಿ ಅದ್ಭುತವಾಗಿ ನಿಮ್ಮನ್ನು ಆರಾಧಿಸುವುದಕ್ಕಾಗಿ ನಮ್ಮನ್ನು ಬಲಪಡಿಸಿ ನಡೆಸ್ರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೀನಿ ದೇವರೇ, ಆಮೆನ್.